ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಸೆಪ್ಟೆಂಬರ್ 2024 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಮೃಗಶಿರಾ ನಕ್ಷತ್ರ, ಸಿದ್ಧಿಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:57 7:45 ಮತ್ತೆ ಬೆಳಿಗ್ಗೆ 8:33 ಬೆಳಿಗ್ಗೆ 9:22 ಈ ಒಂದು ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಬಾಧಕ ಮುಹೂರ್ತ. ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಿದ್ದಾನೆ. ಜಾಗೃತಿ. ಒಮ್ಮೆ ವನವಾಸದಲ್ಲಿ 12 ವರ್ಷ ವನವಾಸ ಪಾಂಡವರಿಗೆ. ಆ ಒಂದು ನೋವು ಬಾಧೆ ಪಾಂಡವರಿಗೆ, ನಾವು ಏನ್ ಮಾಡಿದ್ವಿ, ನಮಗೆ ಯಾಕೆ ಈ ಶಿಕ್ಷೆ, ಇಂಥ ಒಂದು ವನವಾಸ ಅಜ್ಞಾತವಾಸ ದೋಷ ಬಂದ್ಬಿಡ್ತಲ್ಲ. ಆ ಒಂದು ಬಾಧೆಯಲ್ಲೇ ಕಾಡಿನಲ್ಲಿ ಇರಬೇಕಾದಾಗ ಋಷಿ ಮುನಿಗಳಂತೆ ಇರ್ತಾರೆ, ತಪಸ್ವಿಗಳಂತೆ ಇರ್ತಾರೆ. ಅಲ್ಲಿ ನಿತ್ಯ ಯಜ್ಞ ಯಾಗ ಪೂಜೆ, ಗುರುವಾಣಿ, ಮಹಾ ತಪಸ್ವಿಗಳು ಗುರುಗಳು ಅಲ್ಲಿ ಬಂದು ಪಾಂಡವರಿಗೆ ಮುಂದಿನ ಸಿದ್ಧತೆಗಳು. 12 ವರ್ಷ ವನವಾಸ ನಿಜವೇ, ನಮಗೆಲ್ರಿಗೂ ಜೀವನದಲ್ಲಿ ಬರುತ್ತೆ ಮಕ್ಕಳು. ಆ ಸಂದರ್ಭದಲ್ಲಿ ನಾವು ಧೃತಿ ಕೆಡಬಾರದು. ಬರುತ್ತೆ ಎಲ್ಲೋ ಒಂದು ನಷ್ಟ, ಎಲ್ಲೋ ಒಂದು ಕಳ್ಕೊಳ್ಳೋದು, ಮುಳುಗೋದು, ಈ ರೀತಿ ಭಾವ ಬಂದು ನಿಂತ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಾವು ದೈವ ಚಿಂತನೆ, ಗುರು ಚಿಂತನೆ, ಭಾಗವತ ಚಿಂತನೆ, ಪುರಾಣ ಚಿಂತನೆ ಕಳೆದೋಗಿದೆ, ಆಗಿ ಹೋಗಿದೆ. ಏನು ಮಾಡ್ಲಿಕ್ಕಾಗೋದಿಲ್ಲ, ವಾಪಸ್ ಬದಲಾವಣೆ ಮಾಡಲು ಆಗೋಲ್ಲ. ಭಗವಂತನಿಗೆ ಆಗಿಲ್ಲ, ನೆನಪಿಟ್ಟುಕೊಳ್ಳಿ. ಅಂತ ಒಂದು ಭಗವಂತನ ಮಕ್ಕಳೇ ಶಕ್ತಿ, ಆ ಒಂದು ಪಂಚಭೂತಗಳ ಶಕ್ತಿಗಳಾಗಿ ಹುಟ್ಟಿದಂಥ ಪಾಂಡವರು, ಪಂಚಭೂತಗಳ ಏಕೀಕರಣವಾಗಿ ಹುಟ್ಟಿದಂಥ ದ್ರೌಪದಿ ದೇವಿ. ಇನ್ನು ನಾವೆಷ್ಟು ನೀವೆಷ್ಟು, ನಾವೇನ್ ಮಾಡ್ತೇವೆ, ಆ ದುಃಖದಲ್ಲೇ ಇದಾಗಬಾರ್ದಿತ್ತು, ಹಿಂಗಾಗಬಾರ್ದಿತ್ತು, ಈ ಕೊರಗು. ಆ ಸಂದರ್ಭದಲ್ಲಿ ಕೃಷ್ಣರು ಬಂದಾಗ ಧರ್ಮರಾಯರು ಹೀಗೆ ಧರ್ಮ ಚಿಂತನೆ, ವೇದಗಳ ಚಿಂತನೆ, ಸಂಸ್ಕಾರಗಳ ಚಿಂತನೆ, ವೈದಿಕ ಚಿಂತನೆ, ಇವುಗಳ ಒಂದು ಸಂಬಂಧವಾಗಿ ಅಲ್ಲೊಂದು ಪುಟ್ಟ ಮಾತುಕತೆ, ಸಮಾಲೋಚನೆ ನಡೀತಿರ್ಬೇಕಾದ್ರೆ ಕೃಷ್ಣರು ಗೊತ್ತಾಗುತ್ತೆ, ಧರ್ಮರಾಯ ಪಾಂಡವರು ತುಂಬಾ ದುಃಖದಲ್ಲಿ ಇದ್ದಾರೆ. ಎಷ್ಟು ಹೇಳಿದ್ರು ಅವ್ರಿಗೆ ಅದರಿಂದ ಬರ್ಲಿಕ್ಕಾಗ್ತಿಲ್ಲ. ಯಾಕೆ ಧರ್ಮರಾಯ, ನಮ್ಗೆ ಯಾಕೆ ಹೀಗಾಯ್ತು ಕೃಷ್ಣ ಅಂತ ದುಃಖ ಪಡ್ತಾರೆ. ನೋಡಿ, ಆಗ ಕೃಷ್ಣರು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ತುಂಬಾ ನಂಬಿದವರನ್ನ ಮೋಸ ಮಾಡೋದು ಎಷ್ಟು ತಪ್ಪೋ, ಪದೇ ಪದೇ ಆ ಮೋಸ ಮಾಡುವ ವ್ಯಕ್ತಿಗಳ ಜೊತೆಯಲ್ಲೇ ವ್ಯವಹಾರ ಇಟ್ಟುಕೊಳ್ಳುವುದು ಇನ್ನೂ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಆ ವ್ಯಕ್ತಿ, ಆ ಪರಿಸರ, ಆ ವ್ಯವಹಾರ, ಆ ವ್ಯಾಪಾರ. ನೋಡಿ, ನಾವು ಏನೋ ಒಂದು ಮಾಡ್ತೇವೆ, ಶಿಕ್ಷೆ ಆಗುತ್ತೆ. ಜನ ಇವನ್ ನೋಡಪ್ಪ ಈ ತರ ಮಾಡ್ಕೋಬಿಟ್ರು, ಮತ್ತೆ ಅಲ್ಲಿಗೆ ಹೋಗೋದು. ಆಲ್ರೆಡಿ ನೋಡಿ, ಮೊನ್ನೆ ಒಂದು ಯುವಕ ಕಣ್ಣೀರ್ ಹಾಕೊಂಡು ಹೇಳ್ತಾರೆ, 90 ಲಕ್ಷಕ್ಕೂ ಮೇಲ್ಪಟ್ಟು ಬೆಟ್ಟಿಂಗ್ ಆ್ಯಪಲ್ಲಿ ಕಳ್ಕೊಂಡಿದ್ದೀನಿ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ಆತ್ಮಹತ್ಯೆಯ ಮಟ್ಟಕ್ಕೆ ಆಲೋಚನೆ. ಇನ್ನೊಬ್ಬ ಕೌನ್ ಬನೆಗ ಕರೋಡ್ಪತಿನಲ್ಲಿ ಹೆಚ್ಚು ಕಡಿಮೆ 5 ಕೋಟಿ ಗೆಲ್ತಾನೆ. ದುಡ್ಡು ಬಂತಲ್ವಾ,
ಮೊದಲು ಫಿಕ್ಸೆಡ್ ಇನ್ನೊಂದು ಒಂದು ಜಾಗದ ಮೇಲೇನೋ ಏನೋ ಮಾಡಿಬಿಡ್ಬೇಕಿತ್ತು. ನೋಡಿ, ದಿಢೀರ್ ದುಡ್ಡು, ದಿಢೀರ್ ಹೆಸರು, ದಿಢೀರ್ ಅಧಿಕಾರ ಶಾಶ್ವತವಲ್ಲ. ಅದು ಪ್ರಯತ್ನದಿಂದ ಬಂದಿದ್ದಲ್ಲ. ಆಕಸ್ಮಿಕವಾಗಿ ಭಗವಂತ ಭಿಕ್ಷೆಗೆ ಹಾಕ್ತಾನೆ, ನಮ್ಮ ತಟ್ಟೆಗೆ ಹಾಕ್ತಾನೆ. ನಾವೇನ್ ಮಾಡ್ತೇವೆ? ಮೈ ಮರ್ತು ಬಿಡ್ತೇವೆ. ಇದು ಸದಾ ಇರುತ್ತೆ ನಮಗೆ. 5 ಕೋಟಿ ಕುಡಿದು ಬೇರೆ ಬೇರೆ ಅಭ್ಯಾಸಗಳಿಗೆ ಹಾಳು ಮಾಡ್ಕೊಬಿಟ್ಟಿದ್ದಾರೆ. ಇವನಿಗೂ ಅಷ್ಟೇ ಒಂದ್ ಸ್ವಲ್ಪ ದುಡ್ಡು ಬಂದಿದೆ ಬೆಟ್ಟಿಂಗ್ ಆ್ಯಪ್ ಅಲ್ಲಿ, ಖುಷಿ ಆಗ್ಬಿಟ್ಟು ತಗೋಬಂದು ಹಾಕು, ಇನ್ ಸ್ವಲ್ಪ ಬಾ, 4 ಬಾರಿ ಹಾಕು 1 ಬಾರಿ ಬಾ, 4 ಬಾರಿ ಹಾಕು 1 ಬಾರಿ ಬಾ. ಅದು ಇವತ್ತು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಸರ್ಕಾರ ಮೊದಲು ಮಾಡಬೇಕಾಗಿರೋದು ಕೆಲವೊಂದು ನಿಯಮ ಅಂದ್ರೆ ಬೆಟ್ಟಿಂಗ್ ಆಪ್ಸ್ ಅನ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಬೇಕು. ಇಲ್ಲ, ಬೆಟ್ಟಿಂಗ್ ಆಪ್ಸ್ ಅನ್ನ ಲೀಗಲ್ ಮಾಡಿಬಿಡ್ಬೇಕು. 1 ಕೋಟಿ ಮೇಲೆ ಬೆಟ್ಟಿಂಗ್ ಕಟ್ಟೋರ್ನ ಕಟ್ಕೊಳ್ಳಿ ಅಂತ ಹೇಳ್ಬೇಕು. ಇಲ್ಲ 5 ಕೋಟಿ, ತುಂಬಾ ದೊಡ್ಡ ಶ್ರೀಮಂತರು ಕಟ್ಕೋತಾರೆ, ಬಿಡಿ ಮುಳುಗ್ಕೊಳ್ಳಿ. 5 ಕೋಟಿ ಮೇಲೆ ಬೆಟ್ಟಿಂಗ್ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡಿಬಿಡ್ಬೇಕು. ಲೀಗಲ್ ಹೋಗಿ ಅಂಥದ್ದು. ಆ ಎಂಟ್ರಿನೇ 5 ಕೋಟಿ. ಸಾಮಾನ್ಯರು ಹೋಗೋದಿಲ್ಲ ಅವಾಗ. ಅವ್ರಿಗಂದ್ರೆ ಸಾಮಾನ್ಯರಿಗೆ ಏನು ಗೊತ್ತಾ, ಹೇಗೋ ಬೇಗ ದುಡ್ಡು ಮಾಡಬೇಕು. ಅವ್ರಿಗೊಂದು ಕಲ್ಪನೆ. ನಮ್ಮನ್ನ ನೋಡಿದಾಗ, ದೊಡ್ಡವ್ರನ್ನ ನೋಡಿದಾಗ ಅವ್ರಿಗೆ ಗೊತ್ತಿಲ್ಲ, ತುಂಬಾ ಕಷ್ಟಪಟ್ಟಿರ್ತಾರೆ. ನೀವು ಯಾವುದೇ ರಾಜಕಾರಣಿ ತಗೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ನಾವು ರಾಜಕಾರಣಿಗಳನ್ನು ದೂಷಿಸ್ತೇವೆ, ತೆಗಳ್ತೇವೆ. ನಿಜವಾಗ್ಲೂ ಹೇಳ್ತಾನೆ, ಅವರು ಕೆಲವರು ಹೆಬ್ಬೆಟ್ಟುಗಳು, 3ನೇ ಕ್ಲಾಸ್ ಕೂಡ ಓದಿರಲ್ಲ. ಬಟ್ ಅವರಿಗೆ ಗಲ್ಲಿ ಗೊತ್ತು ಮಕ್ಕಳೇ. ಒಂದು ಗಲ್ಲಿಯಲ್ಲಿ ಒಬ್ಬ ಪ್ರಬಲ ರಾಜಕಾರಣಿ, ಸುಮಾರು 40 ವರ್ಷದ ರಾಜಕಾರಣಿ, ನೀವು ನಂಬಲ್ಲ. ಅವರ ಕ್ಷೇತ್ರದಲ್ಲಿ ನಾನೊಮ್ಮೆ ಅವ್ರ ಜೊತೆಯಲ್ಲಿದ್ದೆ. ಯಾವುದೋ ಕೆಲಸದ ನಿಮಿತ್ತ, ವೈದಿಕ ನಿಮಿತ್ತ, ಜಾತಕ ನಿಮಿತ್ತ ಏನೋ ಕರ್ಸ್ಕೊಂಡಿದ್ರು. ಕಾರಲ್ಲಿ ಹೋಗ್ತಿದ್ದಾನೆ, ಹಿಂದ್ಗಡೆ ನನ್ನ ಕಾರಲ್ಲಿ ನಾನು ಹೋಗ್ತಿದ್ದೇನೆ, ಅವ್ರ ಕಾರಲ್ಲಿ ಅವ್ರಿದ್ದಾರೆ. ದಿಢೀರ್ ಅಂತ ಒಂದು ಮನೆ ಮುಂದ್ಗಡೆ ಒಂದು ಪೆಂಡಾಲು ನಿಲ್ಲಿಸ್ತಾರೆ. ನಾನು ನಿಲ್ಲಿಸ್ತೇನೆ, ಇಳಿದು ಬರ್ತೇನೆ. ಏನೋ ಗೌಡ, ಮಗಳದು ಮದುವೆ ಏನೋ ಅಂತ ಎಷ್ಟು ಪರ್ಫೆಕ್ಟ್ ಆಗಿ ಹೇಳೋದು ಅಂದ್ರೆ, ಅವನು ಹೌದು ಮಹಾಸ್ವಾಮಿ ಅಂತ. ತಗೋ, ಅಲ್ಲಿ ಮೇಲೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಮಾತಾಡಿಸಿ. ನಾನು ಕೇಳಿದೆ, ಅಯ್ಯೋ ನಮ್ಮ ಸಾರಿಗೆ ಪ್ರತಿಯೊಬ್ಬರ ಮನೆ ಹೆಸರು ಗೊತ್ತು, ಅವ್ರ ಮನೇಲಿ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಬರೀ ಪೆಂಡಾಲ್ ನೋಡ್ಬಿಟ್ಟು ಅಲ್ಲಿ ಹಾಕಿರ್ತಕ್ಕಂಥ ಒಂದು ಪೆಂಡಾಲ್, ಆ ಮನೇಲಿ ಯಾರಿದ್ದಾರೆ? ವಯಸ್ಸಾದವ್ರು ಇಲ್ಲ. ಫುಲ್ಲು ಹೂವು, ಹಾರ, ತುರ ಎಲ್ಲ ಹಾಕಿದ್ದಾರೆ. ಅಲ್ಲೊಂದು ಕಂಕಣದ್ದು ಕಟ್ಟಿದ್ದಾರೆ. ಆ ರಂಗೋಲಿಗಳು ಹಾಕಿದ್ದಾರೆ. ಅದನ್ನ ನೋಡಿದ ತಕ್ಷಣ ಮನೆಯಲ್ಲಿ ಗಂಡ ಹೆಂಡತಿ ಒಂದು ಮಗಳಿದ್ದಾಳೆ. ಸೊ ಆದ್ರೆ ಮಗಳ ಮದುವೆ ಎಷ್ಟು ಪರ್ಫೆಕ್ಟ್ ಆಗಿ ಆ ಮನುಷ್ಯ ಹೇಳ್ತಾನೆ ಅಂದ್ರೆ ನನಗೆ ಆಶ್ಚರ್ಯ. ಆ ಥರದ್ದು 4-5 ಇನ್ಸಿಡೆಂಟು ನಾನು ಗಮನಿಸ್ದೆ. ಹೆಸರು ಹಿಡಿದು, ಏರಿಯಾ ಹಿಡಿದು, ಕಡಿಮೆ ಅಂದ್ರೂ 2 ಲಕ್ಷ ಜನಗಳಿರತಕ್ಕಂಥ ವಿಧಾನಸಭಾ ಕ್ಷೇತ್ರ. 2 ಲಕ್ಷ ಓಟುಗಳು ಪ್ರತಿಯೊಬ್ರು ಗೊತ್ತಿದ್ದಾರೆ. ಎಲ್ಲೇನು ಕೆಲಸ ಆಗ್ತಿದೆ, ಎಷ್ಟು ಬೋರ್ವೆಲ್ಗಳಿದೆ, ಎಷ್ಟು ಸ್ಕೂಲ್ ಇದೆ, ಎಷ್ಟು ಟೀಚರ್ಸ್ ಇದ್ದಾರೆ. ತಮಾಷೆ ಗೊತ್ತಾ, ಅವ್ರ ಮನೇಲಿ ಹೆಂಡತಿ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ಪುಣ್ಯಾತ್ಮನಿಗೆ ಗೊತ್ತೇ ಇಲ್ಲ. ಬಟವಾಡೆಗಳು ಅವತ್ತು ಕತೆಗಳು. ಒಬ್ಬ ಮಗ ಅಂತೂ ಬೇರೆನೆ ಕತೆ, ಇನ್ನೊಬ್ಬ ಮಗ ಇನ್ನೊಂದು ಕತೆ, ಇನ್ನೊಬ್ಬ ಮಗ ಇನ್ನೊಂದು ಕತೆ, ಇನ್ನೊಬ್ಬ ಮಗ ಇನ್ನೊಂದು ಕತೆ. ತಮ್ಮ ಮನೇಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ರಾಜಕಾರಣಿಗೆ, ನೀವು ನಂಬಲ್ಲ. ಅವ್ರ ಬರ್ಡೇ ಗೊತ್ತಿಲ್ಲ, ಅವ್ರ ಆನಿವರ್ಸರಿ ಗೊತ್ತಿಲ್ಲ. ಹೆಂಡತಿ ಜೊತೆಲಿ ಕೂತು ಒಂದು ದಿನ ಅಚ್ಚುಕಟ್ಟಾಗಿ ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿ ಊಟ ಮಾಡಿದ್ ನೋಡಿಲ್ಲ. ಅವ್ರ ಜೊತೆ ಒಂದು ಧರ್ಮಸ್ಥಳ, ತಿರುಪತಿ ಅಂತ ಹೋಗಿದ್ ನೋಡಿಲ್ಲ. ಯಾವಾಗ್ಲೂ ಯಾವುದೋ ಒಂದು ಹಬ್ಬ, ಉತ್ಸವ, ಜಾತ್ರೆ ಅಂದ್ರೆ ಜನಗಳಿಗೋಸ್ಕರ ಎದ್ದು ಹೋಗೋದು. ಸದಾ ರಾಜಕೀಯವೇ. ಎದ್ರೆ ರಾಜಕೀಯ, ಕೂತ್ರೆ ರಾಜಕೀಯ, ಬೇರೆ ಇನ್ನೇನು ಇಲ್ಲ. ಎದ್ರೆ ರಾಜಕೀಯ, ಕೂಳಿದ್ರೆ ಮಲಗಿದ್ರೆ ಒಂದು ತಿಂಡಿ ತಿನ್ಬೇಕಾದ್ರೂ ರಾಜಕೀಯವೇ. ದಟ್ ವಾಸ್ ದ ರೀಸನ್. ಆ ವ್ಯಕ್ತಿ 40 ವರ್ಷದಿಂದ ಏಕಮೇವ ಚಕ್ರವರ್ತಿ ಅಂತ ಹೇಳಬಲ್ಲೆ. ನೀವು ಚಂದ್ರಬಾಬು ನಾಯ್ಡು ಅವ್ರನ್ನ ನೋಡ್ಬೇಕು. ಸರಿಸುಮಾರು 73-74 ವರ್ಷ ರೀ. ನೀವು ಹೇಳ್ತೀರಾ ಆ ಮನುಷ್ಯನ ವೇಗ, ಆಲೋಚನೆ, ಆ ಪ್ರೆಸೆಂಟೇಷನ್, ಆ DC-ಗಳ ಜೊತೆ ಮಾತಾಡೋದು, ಎಷ್ಟು ನೀರು ಪೋಲ್ ಆಗ್ತಿದೆ, ಆ ಡ್ಯಾಮ್ಗಳಲ್ಲಿ ಏನೇನಾಗ್ತಿದೆ, ಏನೇನು ಸ್ಯಾಂಕ್ಷನ್ ಆಗಿದೆ, ಪ್ರತಿಯೊಂದು ಡೀಟೇಲ್ ಟೇಬಲ್ ಮೇಲೆ ಹಿಂಗಿದೆ ಇಟ್ಕೊಂಡು ಮಾತಾಡ್ತಾರೆ. ಇದರ ಕೆಲವರು
74 ವರ್ಷ. ಆ ಉತ್ಸಾಹ ನೋಡ್ಬಿಟ್ರೆ ಕಂಪಸ್ ಬಿಡ್ತೀವಿ. ನಮ್ಮಲ್ಲಿ 40 ಆಗಿದ್ರು ನಮ್ಮಲ್ಲಿ ಅಂತ ಉತ್ಸಾಹ ಇಲ್ಲ. ಆ ವೇಗ, ಆ ಓಡಾಟ. 24 ಗಂಟೆಯಲ್ಲಿ 24 ಗಂಟೆ ನಿದ್ದೆ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ರಾಜಕೀಯವೇ, ಜನಗಳ ಬಗ್ಗೆ ಓಡಾಟವೇ, ಎದುರಾಳಿ ಏನು, ಪ್ರತಿಸ್ಪರ್ಧಿ ಏನು, ಈ ತರ. ಅದಕ್ಕೆ ಆಸ್ಥಾನ ನಾವು ಗಮನಿಸೋಲ್ಲ. ಹೆಸರು ಮಾಡ್ಬಿಟ್ಟ, ಏನ್ ಕಾರ್ ಗೊತ್ತಾ, ಏನ್ ಬಂಗ್ಲೆ ಗೊತ್ತಾ, ಇನ್ನೊಂದು ಗೊತ್ತಾ. ಅದಿದೆ. ನಾವು ಆ ರೀತಿ ಪರಿಶ್ರಮ ಪಟ್ಟಿದ್ದೇವೆಯಾ? ಖಂಡಿತ ಇಲ್ಲ. ಒಂದು ಕ್ಲಾಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿರ್ತಕ್ಕಂಥ ನಮ್ಮ ಕೊಲಿಗನ್ನ ನಾವು ಸಹಿಸೋಲ್ಲ. ನಮ್ಮ ಜೊತೆಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ, ಕೊಲಿಗಿಗೆ ಒಂದು ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಬಂದ್ರೆ ನಾವು ಸಹಿಸೋಲ್ಲ. ನಾವು ದುಡಿಯೋಲ್ಲ, ನಾವು ಮಾಡೋಲ್ಲ. ನಾವು ಇನ್ನೊಬ್ಬರನ್ನು ದೂಷಿಸೋದು. ನಮಗ್ ಬೇಗ ಆಗ್ಬಿಡ್ಬೇಕು, ಶಾರ್ಟ್ ಕಟ್ ಆಗ್ಬಿಡ್ಬೇಕು. ಅದೇ ಟೀಚರ್, ಅದೇ ಲೆಕ್ಚರರ್, ಅದೇ ಕಂಪನಿ, ಅದೇ ಟ್ರೈನಿಂಗ್, ಅದೇ ಪ್ರಾಸೆಸ್ ಎಲ್ಲ ಇರುತ್ತೆ. ಒಬ್ಬ ಮಾತ್ರ ಬೆಸ್ಟ್ ಅಂತ ತಗೋತಾನೆ. ನಾವು ಸಹಿಸಲ್ಲ, ನಮಗ್ ಬೇಗ ಆಗ್ಬಿಡ್ಬೇಕು. ಆತ ಕಷ್ಟಪಟ್ಟಿದ್ದಕ್ಕೆ ಒಂದ್ ಮನೆ ಮಾಡ್ಕೊಂಡಿದ್ರೆ, ಒಂದ್ ಕಾರ್ ತಗೊಂಡಿದ್ದಾನೆ, ಒಂದ್ ಸ್ಟೇಟಸ್ ತಗೊಂಡಿದ್ದಾನೆ, ಬ್ಯೂಟಿಫುಲ್. ನಾವು ಸಹಿಸುವುದಿಲ್ಲ, ಬೇಗ ಆಗ್ಬೇಕು. ಅದಕ್ಕೆ ಇಂಥ ಶಾರ್ಟ್ ಕಟ್ಗಳಿಗೆ ಹೋಗ್ತೇವೆ. ಮೋಸ ಹೋಗೋದು, ಅಲ್ಲೊಂದು ಹಾಕೋದು, ಇನ್ವೆಸ್ಟ್ಮೆಂಟ್. ನೋಡಿ, ಇದನ್ನೇ ಧರ್ಮರಾಯರು ಮಾಡೋದು. ಒಂದು ಸಲಿ ಬಂದು ಜೂಜಾಡಿ ಸೋತುದ್ರಲ್ಲ, ಬಾಯಿ ಮುಚ್ಕೊಂಡು ಎಲ್ಲ ವಾಪಸ್ ಬಂತಲ್ವಾ, ಬಂದು ನೆಮ್ಮದಿಯಾಗಿದ್ರಲ್ವಾ, ಮತ್ತೆ ಕರೆದ್ರೆ ಯಾಕೆ ಹೋಗ್ಬೇಕಿತ್ತು? ಹೌದು, ನಾವು ಮೋಸ ಹೋಗಿದ್ದೇವೆ, ನಮಗ್ ನೋವಾಗಿದೆ, ನಮಗ್ ಬಾಧೆ ಆಗಿದೆ, ಒಪ್ಕೊಳ್ಳೋಣ. ಅಲ್ಲೇನೋ ಮೋಸದ ಜೂಜಾಟ, ನಾವು ನಂಬಿದ್ವಿ, ಓದ್ವಿ, ನಿಂತ್ಕೊಂಡ್ವಿ, ಆಡಿದ್ವಿ, ಅಲ್ಲೊಂದು ಮೋಸ ಆಗೋಯ್ತು. ಸಣ್ಣದ್ರಲ್ಲಿ ಬಾಜಿ ಕಟ್ಟಬೇಕಿತ್ತು, ನೋಡ್ಬೇಕಿತ್ತು. ಇದ್ರಲ್ಲಿ ನಮಗ್ ಬರುತ್ತಾ ಇಲ್ವಾ, ಆಗುತ್ತಾ, ನಮಗೆ ಯಶಸ್ಸಿದೆಯಾ? ಒಂದ್ 5,000. ಕೆಲವ್ರು ಇದ್ದಾರೆ, ನಾನು ನೋಡಿದ್ದಾನೆ, ತುಂಬಾ ದೊಡ್ಡವರಿದ್ದಾರೆ. ಒಂದಿಷ್ಟು ದುಡ್ಡು ಇಟ್ಕೋತಾರೆ, ಹೋಗ್ತಾರೆ. ಕೆಲವೊಂದ್ ಕಡೆ ಹೋಗ್ತಾರೆ ಮಕ್ಕಳೇ, ಆ ಎಂಟರ್ಟೈನ್ಮೆಂಟ್ಗೆ, ಎಂಜಾಯ್ಮೆಂಟ್ಗೆ ಅಂತ ಹೇಳ್ಬಿಟ್ಟು. ಹೇಗೆ ನಾವು ನಮ್ಮ ಪರಿವಾರ ಜೊತೆ ಒಂದಿಷ್ಟು ದುಡ್ಡು ಇಟ್ಕೊಂಡು ಮಕ್ಕಳ ಜೊತೆ ಯಾವುದೋ ಒಂದು ಮೂವಿಗೆ ಹೋಗ್ತೇವೆ, ಒಂದು ಪಾಪ್ಕಾರ್ನ್ ಕೊಡಿಸ್ತೇವೆ, ಒಂದು ಐಸ್ ಕ್ರೀಮ್ ಕೊಡಿಸ್ತೇವೆ, ಹೊರಗಡೆ ಒಂದು ತಿಂಡಿ ತಿಂತೆ, ಒಂದು 5,000 10,000 ತಗೊಂಡು ಹೋಗಿರ್ತೇವೆ. ಮನೆ ಮಂದಿ ಕುಟುಂಬ ಎಲ್ಲ ಆಯ್ತು, ಖುಷಿಯಾಗಿ ಬಂದ್ವಿ. ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಒಮ್ಮೆ. ಕೆಲವ್ರು ಇದ್ದಾರೆ ವಾರ ವಾರ ಹೋಗ್ತಾರೆ, ಅವ್ರವ್ರ ಸ್ಟ್ಯಾಂಡರ್ಡ್ ಇರುತ್ತೆ. ಅದ್ರ ಬಗ್ಗೆ ಅವ್ರು ಆಲೋಚನೆ ಮಾಡೋಲ್ಲ. ಮಕ್ಕಳು ಕೆಡಿಸಿದ್ದೆಲ್ಲ ಕೊಡ್ಸಲ್ಲ, ಇಷ್ಟಿದೆ, ಇಷ್ಟು ಬಜೆಟ್, ಊಟ ತಿಂಡಿ, ಹಿಂಗ್ ಬಂದ್ಬಿಡೋಣ ಮೂವಿ. ನೀವು ಮತ್ತೆ ಲಕ್ಷ ಎತ್ಕೊಂಡು ಹೋಗ್ಬಿಟ್ಟು ಬೇಕು ಬೇಡದ್ದೆಲ್ಲ ತಗೊಂಡ್ ಬರೋದು. ಮೊನ್ನೆ ನೋಡಿ, ಆಪಲ್ ಫೋನ್ ಲಾಂಚ್ ಆಗುತ್ತೆ, ಒಬ್ಬ ಬಂದು 5 ಫೋನ್ ತಗೋತಾನೆ. ಏನಕ್ಕೆ ಬೇಕು? ಯಾಕೆ ಬೇಕು? ನಮ್ಮ ದೇಶದ 4 ಪಟ್ಟು. ನೆನಪಿಟ್ಕೊಳ್ಳಿ, ಕಡಿಮೆ ಅಂದ್ರು 3.5-4 ಪಟ್ಟು ಬಜೆಟ್ ನ ಸೇಲ್ ಮಾಡ್ತಾನೆ ವರ್ಷಕ್ಕೆ ಆಪಲ್ ಫೋನ್. ನೆನಪಿಟ್ಟುಕೊಳ್ಳಿ. ಆ ಫೋನನ್ನು ಏನಕ್ಕೆ ಬಳಸ್ತೀವಿ? ಮ್ಯಾಕ್ಸಿಮಮ್ ಒಂದು ವಾಟ್ಸಪ್. ನಾವೇನ್ ಟ್ವಿಟರ್ ಅಲ್ಲಿ ಕೂತ್ಕೊಳ್ಳೋಕೆ ದೊಡ್ಡ ಸೆಲೆಬ್ರಿಟಿನಾ? ಇಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಕೂತ್ಕೊಳ್ಳೋಕೆ ದೊಡ್ಡ ಏನೋ ಒಂದು ಮಾಡ್ತಿದೀವ? ಎಂಥದ್ದು ಇಲ್ವಲ್ಲ. ಆ ಫೇಸ್ಬುಕ್, ಅದರಲ್ಲೂ ಕೂಡ ನಮ್ಮ ಬಗ್ಗೆ ಯಾರಿಗೆ ಗೊತ್ತಿದೆ, ಎಷ್ಟು ಜನ ಗೊತ್ತಿದೆ. ಆ ಫೋನ್ ಏನಕ್ಕೆ ಬಳಸ್ತೇವೆ, ಏನಕ್ಕೆ ಬೇಕು ಅಂತ ಹೈಟೆಕ್ ಫೋನ್ ಮಾಡೋಕ್ಕೆ, ಫೋನ್ ಇಡೋಕೆ, ಯಾವಾಗ್ಲೂ ಒಂದು ಫೋಟೋಸ್ 1-2 ತಗೊಳಕ್ಕೆ, ಇಟ್ಕೊಳ್ಳೋಕೆ, ಶೇರ್ ಮಾಡ್ಕೊ, ಅಷ್ಟು ಬಿಟ್ಟು ಒಂದು ಬೇಸಿಕ್ ಒಂದು 15-20 ಸಾವಿರ ಇಲ್ಲ. ಪ್ರತಿ ಬಾರಿನೂ ಅಪ್ಡೇಟೆಡ್, ಅಪ್ಗ್ರೇಡೆಡ್. ಆಪಲ್ 10 ಅನ್ನೋ ಒಂದು ಸೀರೀಸ್ ಫೋನ್ ಕತೆ ಏನಾಗಿದೆ, ಆಪಲ್ 11 ಕತೆ ಏನಾಗಿದೆ, 12 ಕತೆ ಏನಾಗಿದೆ, ಯೋಚನೆ ಮಾಡಿದೀರಾ? ಮತ್ತೆ ಮೋಸ ಹೋಗೋದು. ಅವನ್ ಅಪ್ಗ್ರೇಡೆಡ್, ಆ ಫೋನ್ ಔಟ್ಡೇಟೆಡ್, ಅದು ಬಳಸೋಕೆ ಆಗೋಲ್ಲ. ಅವನು ತುಂಬಾ ಬುದ್ಧಿವಂತ. ನಾವೇ ಮತ್ತೆ ಮೋಸ ಹೋಗ್ತಿರೋದು. ಈ ಧರ್ಮರಾಯರ್ ತರ, ಜೂಜಾಟದ ತರ. ಪ್ರತಿಯೊಂದಕ್ಕೂ ಏನಕ್ಕೆ ನಮ್ಮ ಅವಶ್ಯಕತೆ ಇದೆ, ಯಾಕೆ ನಮಗೆ ಅವಶ್ಯಕತೆ ಇದೆ? ಈ ಬೆಟ್ಟಿಂಗ್ ಆಪ್ಸ್ ಇರ್ಬೋದು, ಇನ್ನೊಂದಿರ್ಬೋದು. ಬೇಗ ಶ್ರೀಮಂತರಾಗ್ಬೇಕು, ಬೇಗ ತೋರಿಸ್ಕೋಬೇಕು. ನಿಜವಾಗ್ಲೂ ನೀವು ನಂಬೋಲ್ಲ, ಆಪಲ್ ಕಂಪ್ನಿ CEO ಕೂಡ ಆಪಲ್ ಫೋನ್ ಬಳಸೋದಿಲ್ಲ. ಏನಕ್ಕೆ ಬೇಕು ಅಂತ? 1.5 ಲಕ್ಷ ರೂಪಾಯಿ ಫೋನ್ ಮಕ್ಕಳ ಕೈಗೆ, ನಿಮ್ಮ ಕೈಗೆ ಬೇಕಾ? ಅದನ್ನ ತೋರಿಸ್ಕೊಳಕ್ಕೆ, ಸ್ಟೇಟಸ್ ತೋರಿಸ್ಕೊಳಕ್ಕೆ, ಹೇಳ್ಕೊಳಕ್ಕೆ. ಅದರಿಂದ ಏನ್ ಪ್ರಯೋಜನ? ತುಂಬಾ ಆಗರ್ಭ ಶ್ರೀಮಂತ ವಾರೆನ್ ಬಫೆಟ್, ನೆನ್ಪಿಟ್ಕೊಳ್ಳಿ. ಆತ ಎಂತ ಮನೇಲಿ ಇದ್ದಾನೆ, ಎಂತ ಊಟ ತಿಂತಾರೆ, ಎಂತ ಕಾರಲ್ಲಿ ಓಡಾಡ್ತಾನೆ ಅಂದ್ರೆ ಜೀವಮಾನದಲ್ಲಿ ನಾವು ಯಾರು ಈ ತರ ಫೋನುಗಳು ಇನ್ನೊಂದು ಬಳಸೋದೇ ಇಲ್ಲ. ಆತ ಬಳಸೋದಿಲ್ಲ ಇಂಥ ಹೈಟೆಕ್ ಫೋನು. ನಾವು ಬಳಸ್ತಾ ನಾವು ಪದೇ ಪದೇ ಎಡವಟ್ಟು ಮಾಡ್ಕೋತಿದ್ದೇವೆ ಮಕ್ಕಳೇ. ಈ ತರದ್ದೇ
ಪದೇ ಪದೇ ಮೋಸ ಹೋಗೋದು. ಅದನ್ನೇ ಧರ್ಮರಾಯರಿಗೆ ಹೇಳೋದು ಕೃಷ್ಣರು. ನೋಡು, ನಂಬಿದವರಿಂದ ನಂಬಿದವರನ್ನ ಮೋಸ ಮಾಡೋದು ಎಷ್ಟು ತಪ್ಪೋ ಎಷ್ಟು ಮೋಸವೋ, ಹಾಗೆ ಪದೇ ಪದೇ ಮೋಸ ಮಾಡಿದವರನ್ನ ನಂಬೋದು ಇನ್ನೂ ಮಹಾ ದೊಡ್ಡ ತಪ್ಪು. ಮತ್ತೆ ಅಲ್ಲೇ ಹೋಗೋದು, ಅದನ್ನೇ ನಂಬೋದು, ಅಂಥ ವಿಚಾರಗಳಲ್ಲೇ ಹೋಗೋದು, ಅಂಥ ವ್ಯವಹಾರಗಳಲ್ಲೇ ಹೋಗೋದು, ನಮಗೆ ಅವಶ್ಯಕತೆಗೆ ಮೀರಿದಂಥ ಸ್ಥಾಯಿಯ ಬಗ್ಗೆ ಆಲೋಚನೆ ಮಾಡೋದು, ಇರುವುದರಲ್ಲಿ ತೃಪ್ತಿ ಪಡೋದಿಲ್ಲ. ಸೋತ್ರಲ್ವ ಬಾಯಿ ಮುಚ್ಕೊಂಡು ವಾಪಸ್ ಎಲ್ಲ ಬಂತಲ್ವ, ನೀವು ನೆಮ್ಮದಿಯಾಗಿದ್ದಿದ್ರೆ ಈ ತರ ವನವಾಸ ಅಜ್ಞಾತವಾಸಕ್ಕೆ ಬರುತ್ತಿದ್ರ? ಅವ್ರ ಹತ್ರ ಉತ್ತರ ಇಲ್ಲ. ಅವ್ರಿಗೂ ಆಸೆ ಇತ್ತು ತಾನೆ, ಹಸ್ತಿನಾಪುರ ಪೂರ್ತಿ ನಾವು ತಗೋಬಿಡ್ಬೇಕು ಅಂತ. ಅದಿಲ್ದೆ ಹೋಗಿ ಆಡ್ತಾರ? ಅದಿಲ್ದೆ ಹೋಗಿ ಮತ್ತೆ ಬಾಜಿ ಕಟ್ತಾರ? ಯೋಚನೆ ಮಾಡಿ. ಅದಿಲ್ಲದೆ ಅವನಾಗಿ ಆಮಿಷ ಒಡ್ಡುತ್ತಾನೆ ಮತ್ತೊಂದ್ಸಲಿ, ನೀನು ಹೋಗು, ನೀನು ಈ ಸಲ ಇಷ್ಟೇ, ನೀನು ಬಾ ನೀನು ಅಂತಾನೆ. ಈ ರೀತಿಯ ಪ್ರಭಾವಗಳಿಗೆ ಒಳಗಾಗ್ತಕ್ಕಂಥ ಒಂದು ಆಸೆ ಆಮಿಷಗಳಿಗೆ ಬೇಗ ಆಗತಕ್ಕಂಥದ್ದು ಜಾಸ್ತಿ. ನಾವು ಸಾಮಾನ್ಯ ಮನುಷ್ಯರು ಮಾಡೋದು ಬಹುದೊಡ್ಡ ತಪ್ಪುಗಳು ಇದೆ. ಎಲ್ಲೇ ಮೀರಿ ನಾವು ಹೋಗಿ ನಿಂತ್ಕೊಳ್ತೇವೆ, ನಮಗೆ ತೃಪ್ತಿ ತಂದಿಟ್ಕೊಳ್ಳೋದಿಲ್ಲ. ಎಲ್ಲರೂ ತಿನ್ನೋದು ಅದೇ ಪ್ರಸಾದನೆ, ತಟ್ಟೆ ಬೇರೆ ಲೋಟ ಬೇರೆ ಅಷ್ಟೇ. ಬೆಳ್ಳಿ ಲೋಟದಲ್ಲಿ ಕುಡಿತಾನೆ, ಬಂಗಾರದ ಲೋಟದಲ್ಲಿ ಕುಡಿತಾನೆ, ಬೆಳ್ಳಿ ತಟ್ಟೆಯಲ್ಲಿ ತಿಂತಾನೆ. ಅವನ್ ಕಷ್ಟಪಟ್ಟಿದ್ದಾನೆ ಬಿಡಿ. ಅವನ್ ರಾತ್ರಿ ಹಗಲು ಹೆಂಡತಿ ಮಕ್ಕಳು ಮನೆ ಕುಟುಂಬ ಅನ್ನತಕ್ಕಂಥದ್ದು ಬಿಟ್ಟು ಓಡಿದಾನೆ. ಯಾರೋ ಲಕ್ಷಕ್ಕೊಬ್ಬ, ಅದಕ್ಕೆ ಅವನು ಲಕ್ಷಾಧೀಶ್ವರ, ಕೋಟಿಗೊಬ್ಬನೇ. ಎಲ್ರೂ ಕೋಟೀಶ್ವರರಾಗಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಆ ತರ ಓಡಿರ್ತಾನೆ. ನೀವ್ ಯಾವತ್ತಾದ್ರೂ ಅಂಬಾನಿನ ಇಲ್ಲ ಅದಾನಿನ? ನಾನು ಮೊನ್ನೆ ಒಬ್ಬರನ್ನ ಕೇಳಿದೆ, ಅನ್ನಪೂರ್ಣೇಶ್ವರಿಗೆ ಪ್ರತಿ ತಿಂಗಳು ಹೋಗ್ತಾಳಂತೆ ತಾಯಿ ಜೀವ, ನಿನ್ ಪಾದಕ್ಕೆ ನಮಸ್ತೆ ಅಂದೆ. ಅದಾನಿ ಯಾವತ್ತಾದ್ರೂ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಪ್ರತಿ ತಿಂಗಳು ಬರೋದು? ಅವನಿಗಿರೋ ಕೆಪಾಸಿಟಿಗೆ ದಿನ ಜೆಟ್ಟಲ್ಲಿ ಬಂದು ಹೋಗ್ಬೋದು. ಅವನ ಹತ್ರ ಜೆಟ್ ಪ್ಲೇನ್ ಇದೆ ಸ್ವಂತ. ಅಂಬಾನಿ ಬಂದು ಹೋಗ್ಬೋದು ತಿರುಪತಿಗೆ ದಿನ. ತಿಂಗಳು ಹೋಗ್ತಾರೆ ಪುಣ್ಯಾತ್ಮರುಗಳು, ಇನ್ನೊಬ್ರು ಪುಣ್ಯ ಕಸಿದ್ಕೊಳ್ಳಿಕ್ಕೆ. ತಿಂಗಳು ಧರ್ಮಸ್ಥಳ ದರ್ಶನ ಆಗ್ಬಿಡ್ಬೇಕು ಆ ತ್ರಯೋದಶಿ ದಿನ, ಇಲ್ಲ ಮಾಸ ಶಿವರಾತ್ರಿ ದಿನ. ಮಾಡೋ ಕೆಲಸ ಬಿಟ್ಟು, ದುಡಿಯೋದು ಬಿಟ್ಟು, ಹೆಂಡತಿ ಮಕ್ಕಳನ್ನ ಪೋಷಿಸೋದು ಬಿಟ್ಟು, ಅಮ್ಮ ಅಪ್ಪನ ನೋಡ್ಕೊಳ್ಳೋದು ಬಿಟ್ಟು, ತಮ್ಮ ಕರ್ತವ್ಯ ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ರೆ ಅಂಬಾನಿ ಆಗ್ಬಿಡ್ತಾರೆ, ಅದಾನಿ ಆಗ್ಬಿಡ್ತಾರೆ. ಅವ್ರು ಬರೋಲ್ಲ. ನೀವು ಗಮನಿಸಿ ನೋಡಿ, ಸಚಿನ್ ತೆಂಡೂಲ್ಕರ್ಗೆ ಒಂದು ಟೆನ್ನಿಸ್ ಎಲ್ಬೋ ಪ್ರಾಬ್ಲಮ್ ಅಂತ ಆಗುತ್ತೆ. ಎಲ್ಲೆಲ್ಲೋ ಏನೇನೋ ಟ್ರೀಟ್ಮೆಂಟು ಅದು ಇದು ಅಂತ, ದೊಡ್ಡ ವೆಯ್ಟ್ ಬ್ಯಾಟ್ ಹಿಡಿದು ಒಳಗಡೆ ಒಂದು ಮಸಲ್ ವೀಕ್ ಆಗಿದೆ. ಸರಿ, ಡಾಕ್ಟರ್ಗಳು ಹೇಳ್ತಾರೆ ನಮ್ ಕೈ ಮೀರಿದಪ್ಪ, ನೋಡು ವೈದಿಕವಾಗಿ ಪರಿಹಾರ ಮಾಡ್ಕೊ ಅಂದ್ರೆ ಸರ್ಪದೋಷ ಇದೆ ಅಂತ ಹೇಳಿ ಕುಕ್ಕೆಗೆ ಬಂದ, ಪ್ರಾರ್ಥನೆ ಮಾಡ್ಕೊಂಡ. ಎಸ್, ನಮ್ಮ ಭಗವಂತನ ಆಶೀರ್ವಾದ ಆತನ ಕೈ ಮೇಲಾಯ್ತು. ಬ್ಯೂಟಿಫುಲ್, ಸ್ಟಾರ್ಟೆಡ್ ಪ್ಲೇಯಿಂಗ್. ನೀವು ನಂಬ್ತೀರಾ? ಆತ ತಿಂಗಳು ಬರ್ತಿದಾನ? ಅದರಿಂದ ಅವನು ಎಷ್ಟು ಕೋಟಿಗೆ ಇದ್ದಾನೆ ಗೊತ್ತಾ? ಕಡಿಮೆ ಅಂದ್ರೆ 3,000 ಕೋಟಿಗೆ ಇದ್ದಾನೆ. ಅವನ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೊಂದು ಅಂತ ತಗೊಂಡ ಬರ್ತಿದಾನ? ಭಗವಂತ ನಿನ್ನಿಂದ ನನ್ನ ಕೈ ವಾಸಿ ಆಯ್ತು ಅಂತ ತನ್ನ ಕೆಲಸಗಳ ಮೇಲೆ ಗಮನ ಕೊಟ್ಟಿದ್ದಾನೆ. ಬಂದ, ಒಂದು ಹರಕೆ ಒಪ್ಪಿಸ್ದ, ಹೋದ, ಆಯ್ತು, ಡನ್. ನಾವು ಹಂಗಲ್ಲ. ಮತ್ತೆ ಭಗವಂತನಿಗೂ ಮೋಸ ಮಾಡ್ತಿದ್ವಿ ನಮ್ ಕರ್ತವ್ಯ ಮಾಡೋದು ಬಿಟ್ಬಿಟ್ಟು, ನಮ್ ಜವಾಬ್ದಾರಿ ತಗೊಳ್ಳೋದು ಬಿಟ್ಬಿಟ್ಟು ದೇವರ ಮೇಲೆ, ಗುರುಗಳ ಮೇಲೆ, ಇನ್ನೊಬ್ಬರ ಮೇಲೆ ಹಾಕ್ತಾ ಕುಳ್ಕೊಬಿಟ್ಟಿದ್ದೇವೆ. ನಮ್ ಗುರುಗಳು ನಮ್ ಪರವಾಗಿಲ್ಲ, ನಮ್ ಕಾಲ್ ತಗೊಳಲ್ಲ. ಹೌದು, ತುಂಬಾ ಜನ. ನಾನ್ತಾನೆ ಎಷ್ಟು ಜನದ ಕಾಲ್ ತಗೊಳ್ಳೋದು, ಎಷ್ಟು ಜನಕ್ಕೆ ಫೋನಲ್ಲಿ ಮಾತಾಡ್ಲಿಕ್ಕಾಗುತ್ತೆ? ನನಗೂ ಉಸಿರು ಹಿಡಿದು ಬಿಡುತ್ತಲ್ವಾ? ನಿಮ್ ಸಮಾಧಾನ ಬೇಕು, ನಿಜವೇ. ನಿಮ್ ಕರ್ತವ್ಯದ ಮೇಲೆ ಗಮನ ಇಟ್ಕೊಂಡು ನೀವು ಹೋಗಿ, ಖಂಡಿತ ಯಶಸ್ಸು ಉಂಟು. ಇಲ್ಲದಿದ್ರೆ ಈ ತರ ಧರ್ಮರಾಯನ್ ತರ, ಪಾಂಡವರ ತರ ವನವಾಸಕ್ಕೆ ಹೋಗಿ ಕೂತ್ಕೊಳ್ಳೋದು. ಹೌದು, ನಂಬಿದವ್ರನ್ನ ಮೋಸ ಮಾಡೋದು ತುಂಬಾ ದೊಡ್ಡ ಪಾಪ. ಆದರೆ ಮೋಸ ಹೋಗಿರೋ ಕಡೆನೆ ಮತ್ತೆ ಮೋಸ ಹೋಗ್ತಿರ್ತಕ್ಕಂಥದ್ದು, ಮತ್ತೆ ಈ ಆಸೆ ಆಕಾಂಕ್ಷೆಗಳ ಆಮಿಷಗಳಿಗೆ ಒಳಗಾಗ್ತಕ್ಕಂಥದ್ದು ಇನ್ನೂ ದೊಡ್ಡ ತಪ್ಪು. ಅವನು ಆ ಕಾರ್ ತಗೊಂಡಿದ್ರು, ನೀವು ಇದು ತಗೊಂಡಿದ್ರೆ ತಗೋ, ಸಾಲ ಮಾಡು, ಇನ್ನೊಂದು ಏನೇನೋ ಮಾಡಿಟ್ಕೊಬಿಟ್ಟಿರೋದು. ಒಂದು ಬಾರಿ ಆಗ್ತಿದೆ ಅಂದಿದ ತಕ್ಷಣ ಹುಷಾರಾಗ್ಬಿಡ್ಬೇಕು. ಬೇಡ, ಅದು ನಮ್ದಲ್ಲ, ನಮ್ಗೆ ಯಾಕೆ ಬೇಕು? ತೃಪ್ತಿಯಾಗಿದ್ದೇವೆ. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ? ಆ ಫ್ರಿಡ್ಜ್ ಅಲ್ಲಿ 40-50 ತುಂಡುಗಳು ಮಾಡಿ ಇಟ್ಟಿದ್ದಾನೆ. ಪುಣ್ಯಾತ್ಮ ಏನು ಅಂತ ಹೇಳೋದು ಮಕ್ಕಳೇ? ಇದನ್ನೇ ಹೇಳೋದು. ಆಕೆ ಆತನನ್ನ ನಂಬದ್ಲು.
ಅಲ್ಲಿ ಏನ್ ನಡೀತು, ಎತ್ತು ನಡೀತು, ಪೊಲೀಸ್ ಎನ್ಕ್ವೈರಿ ನಡೀತು. ಒಂದ್ ಹೆಣ್ಮಗುವನ್ನ ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಟು ಬಿಡಬೇಕು. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ದ್ವೇಷ ಯಾಕೆ, ಕ್ರೂರತ್ವ ಯಾಕೆ, ವಿಕೃತ್ವ ಯಾಕೆ, ಆ ಬೀಭತ್ಸ ಯಾಕೆ, ಬೇಡ ಬಿಟ್ಬಿಡಮ್ಮ, ನಾನೆಲ್ಲೋ ಹೊರಟೋಗ್ತೀನಿ, ನಿನ್ ಬದುಕು ನಿಂದು, ನನ್ ಬದುಕು ನಂದು. ಬೇಡ ಅಂದ್ರೆ ಯಾರಾದ್ರೂ ಜೈಲ್ ಹಾಕ್ಬಿಟ್ಟು, ಅದ್ಯಾವ್ದೋ MGR ಒಂದು ಪಿಕ್ಚರ್ ಬಂದಿತ್ತು, ಹಾಕ್ಬಿಟ್ಟು ಜೈಲಲ್ಲಿ ಹಿಂಗ ಹಾಕಿ ಹಿಂಗೆ ಕೈದಿ ತರ ಹಾಕ್ಬಿಟ್ಟು ಕಟ್ ಹಾಕ್ಬಿಟ್ಟು ಇದು ಮಾಡ್ಲಿಕ್ಕಾಗುತ್ತಾ? ಇಲ್ವಲ್ಲ. ಹೇಳ್ಕೊಂಡ್ ಬಂದು ವಿಕೃತಿ ಜಾಸ್ತಿ ಆಗ್ಬಿಟ್ಟಿದೆ. ಈ ತರನೇ ನಾವು ಮೋಸ ಹೋಗ್ಬಿಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಹೋಗೋದು, ಅಲ್ಲೊಂದು ಕೊಲೆ, ಇನ್ನೊಂದು. ಏನಕ್ಕೆ? ಆ ತಾಯಿ ಜೀವನ್ ಬಿಟ್ಟು ಅವನೆಲ್ಲೋ ಹೋಗ್ಬಿಟ್ಟಿದ್ದ ಅಂದಿದ್ರೆ, ಬೇಡ ಬಿಡಮ್ಮ, ನನ್ನ ಪಾಡಿಗೆ ನಾನು ಬಿಟ್ಬಿಡು. ಏನೋ ನನ್ನ ನಿನ್ನ ನಡುವೆ ಒಂದು ಪ್ರೀತಿ ಗೆಳೆತನ ಇತ್ತು, ಒಂದು ವಿಶ್ವಾಸ ಇತ್ತು, ಮುಗಿಯಿತು, ಗತಂ ಹೊಡೋಣ, ಆಯ್ತು. ಸಾಯಿಸಿ ಕೊಂದು ತುಂಡುಗಳು ಮಾಡಿ ಏನಾಗಿ ಬಿಟ್ಟಿದ್ದಾನೆ ಮನುಷ್ಯ. ನಾನು ಹೇಳ್ತಲೇ ಇದ್ಲಲ್ಲ ಮಕ್ಳೇ, ಇಂತಹ ಕುಜರಾಹು ಸಂಧಿಗಳು ನಡೆದಾಗ, ಕುಜ ರಾಹು ಕೇತು ಇಂಥ ಸಂಧಿಗಳು ನಡೆದಾಗ ಮನುಷ್ಯ ಬೀಭತ್ಸದ ಎಲ್ಲೆಗೆ ಬಂದು ನಿಲ್ಲುತ್ತಾನೆ, ವಿಕೃತಿಯ ಪರಮಾವಧಿಗೆ ಬಂದು ನಿಲ್ಲುತ್ತಾನೆ ಅಂತ ಆಗ್ಬಿಟ್ಟಿದೆ ಮಕ್ಳೇ. ಏನು ಅಂತ ಹೇಳ್ಕೊಳ್ಳೋದು ಮಕ್ಳೇ? ನಾವು ಎಲ್ಲಿ ಬದುಕಬೇಕು ಹೇಳಿ ಮಕ್ಳೇ? ನೀವು ಗಮನಿಸಿದಿರ, ಮನೆಗಳಲ್ಲಿ ಕಳ್ಳತನ ಕಡಿಮೆ ಆಗಿದೆ. ಗಮನಿಸಿದಿರ, ಮೊದಲೆಲ್ಲ ಮನೆಗಳಿಗೆ ನುಗ್ಗಿ ದರೋಡೆಗಳು ನಡೀತಿತ್ತು. ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಕಳ್ಳಗಳಿಗೆ, ಇವರೆಲ್ಲ ಸಾಲ ಮಾಡಿ ಮನೆ ಕಟ್ಟಿದ್ದಾರೆ, ಮನೇಲಿ ತಿನ್ನೋದು ಸುಮ್ನೆ ಹೊರಗಡೆ ನೋಡಕ್ ಮನೆ ಅಷ್ಟೇ. ಯಾವ ಮನೆ ಮುಂದ್ಗಡೆ ಒಂದ್ ಕಾರ್ ಇದೆ, ಒಂದ್ ಮನೆ ಇದೆ ಅಂದ್ರೆ ಯಾವ ಮನೇಲಿ ಏನಿಲ್ಲ, ಅವ್ನ್ ಸಾಲ ಮಾಡಿ 1 ಕೋಟಿ ಅಂದ್ರೆ 2 ಕೋಟಿ ಕಟ್ಬೇಕು, 2.5 ಕೋಟಿ. ಅವನ ಮನೇಲಿ ಏನೂ ಸಿಗಲ್ಲ ಅಂತ ಹೈಟೆಕ್ ಸಾಲಕ್ಕೆ ಇದಕ್ಕೆ ಕಳ್ತನಕ್ಕೆ ಇಳಿದ್ಬಿಟ್ಟಿದೆ. ಏನೇನೋ ಮಾಡ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದೆ. ಜಾಗ್ರತೆ ಮಕ್ಕಳು. ಮತ್ತೆ ನಾವೇ ವನವಾಸಕ್ಕೆ ಹೋಗೋ ಸ್ಥಿತಿಗೆ ತಂದಿಟ್ಕೋತಿದ್ದೇವೆ. ಧರ್ಮರಾಯರ ತರ ಮತ್ತೆ ಮೋಸ ಹೋಗ್ತಿದ್ದೇವೆ. ಮತ್ತೆ ನಾವು ಮಾಡೋ ಕರ್ತವ್ಯವನ್ನ ಯೋಚಿಸಿ ಆಲೋಚಿಸಿ ವೈದಿಕವಾಗಿ ಕೇಳದೆ, ಅನುಭವಸ್ಥರ ಹತ್ರ ಕೇಳದೆ ತಪ್ಪು ದಾರಿಗೆ ಬೀಳ್ತಿದ್ದೇವೆ. ಎಚ್ಚರಿಕೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಲಕ್ಷ್ಮೀನಾರಾಯಣ ಯೋಗ ಕೇಳಿದ್ದೇವೆ, ಆದರೆ ಶಿವಕೇಶವ ಯೋಗ ಕೇಳಿದ್ದೀರಾ? ಈಗ ನಡೆಯುತ್ತಿದೆ ಮಕ್ಕಳ. ವಿಶೇಷವಾಗಿ ಅದು ಬುಧನ ಮನೆಯಲ್ಲಿ ಶಿವಕೇಶವ. ಕೇಶವ ಅಂದ್ರೆ ವಿಷ್ಣು, ಬುಧ. ಶಿವ ಅಂದ್ರೆ ಸೂರ್ಯ. ಇಬ್ಬರ ಸಂಗಮ ನಡೆದಿದೆ. ಅದರ ಜೊತೆಯಲ್ಲಿ ಗಣಪತಿ ಕೇತು. ವಿಚಿತ್ರವಾದಂತ ಒಂದು ಕಾಂಬಿನೇಷನ್ ಏನಲ್ಲ ಇದು, ಬ್ಯೂಟಿಫುಲ್ ಕಾಂಬಿನೇಷನ್. ಸಾಮಾನ್ಯವಾಗಿ ಬುಧ ಕೇತು, ಬುಧ ಬುದ್ಧಿ, ಕೇತು ಒಂಥರ ಶಾರ್ಪ್ ಮಾಡುತ್ತೆ. ಬುಧ ಬುದ್ಧಿ, ಕೇತು ವಿಪರೀತ ಜ್ಞಾನ, ವೈರಾಗ್ಯ. ಇವರಿಬ್ಬರ ಕ್ಲಾಶ್ ನಡೆದಾಗ ಅಲ್ಲೊಂದು ಅದ್ಭುತ ವ್ಯಕ್ತಿಗಳು ಸೃಷ್ಟಿಯಾಗ್ತಕ್ಕಂಥದ್ದಾಗುತ್ತೆ. ನೋಡಿದ್ದೇನೆ, ತುಂಬಾ ದೊಡ್ಡ ಇಂಜಿನಿಯರ್ಸ್ ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರ್ಗಳ ಜಾತಕದಲ್ಲಿ ಇದಿರುತ್ತೆ. ಆದರೆ ಈ ಒಂದು ಬುಧ ಹಾಗೂ ಶಿವ, ಸೂರ್ಯ ಸೇರತಕ್ಕಂಥ ಈ ಬುಧಾದಿತ್ಯ ಯೋಗ ಇದೆಯಲ್ಲ, ಇದೊಂದು ರೀತಿ ಶಿವಕೇಶವ ಯೋಗ. ಶಿವ ಬಂದು, ಸೂರ್ಯ ಬಂದು ಆತ್ಮಕಾರಕ, ರಾಜಸ, ರಜಸ್ಸು, ಅಧಿಕಾರ, ಸಿಂಹಾಸನ ಅನ್ನತಕ್ಕಂಥದ್ದು. ರಾಜ ಬಂದು ವಿಪರೀತ ಬುದ್ಧಿವಂತ ಆಗಬಾರದು, ಕೆಟ್ಟೋಗುತ್ತೆ. ಅವನಿಗಿಂತ ವಿಲನ್ ಇಲ್ಲ, ನೆನ್ಪಿಟ್ಕೊಳ್ಳಿ. ತುಂಬಾ ಬುದ್ಧಿವಂತ, ತುಂಬಾ ಶಕ್ತಿವಂತ ಬಂದು ಕುಳಿತರೆ ಅವನು ಮಾಡುವಷ್ಟು ಅರಾಜಕತೆ ಇನ್ಯಾರೂ ಇಲ್ಲ. ಅದಕ್ಕೆ ತುಂಬಾ ತಿಳಿದವರು ತುಂಬಾ ಬಲವಂತನಿಗೆ ಪಟ್ಟ ಕಟ್ಟಲ್ಲ, ತುಂಬಾ ಮೂರ್ಖನೂ ಇರಬಾರ್ದು, ಅವನಿಗೂ ಪಟ್ಟ ಕಟ್ಟಲ್ಲ.
ತುಂಬಾ ಜ್ಞಾನಿ, ಅಯ್ಯೋ ಅವನಿಗೂ ಕಟ್ಟಬಾರ್ದು, ಅಲ್ಲೊಂದು ಎಡವಟ್ಟಾಗುತ್ತೆ. ತುಂಬಾ ಶಕ್ತಿಶಾಲಿ, ತುಂಬಾ ತಂತ್ರಗಾರಿಕೆ ಇಲ್ಲ. ಒಂದು ರೀತಿ ಉಪ್ಪು ಹುಳಿ ಖಾರ ಅದೊಂದು ಹಿತವಾಗಿರ್ಬೇಕು, ಸಾಂಬಾರ್ ತರ ಅನ್ನ, ಪಕ್ಕದಲ್ಲಿ ಒಂದು ಕೂಟು, ಒಂದು ಪಲ್ಯ, ಒಂದು ತೊಕ್ಕು, ಒಂದು ಉಪ್ಪಿನಕಾಯಿ, ಒಂದು ಹಪ್ಪಳ, ಒಂದು ಸಣ್ಣ ಪಾಯಸ, ಒಂದು ಸ್ವಲ್ಪ ಮೊಸರು, ಸ್ವಲ್ಪ ಮಜ್ಜಿಗೆ, ಸ್ವಲ್ಪ ರಸಮು, ಈ ರೀತಿ ಒಂದೊಂದೇ ಇರುತ್ತಲ್ಲ, ಅದೆಲ್ಲ ಮಂತ್ರಿಮಂಡಲ, ಮಹಾಬುದ್ಧಿವಂತರುಗಳ ಮಂಡಳಿ, ಸೆಕ್ರೆಟರಿಯೇಟ್, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್, ಚೀಫ್ ಸೆಕ್ರೆಟರಿಯೇಟ್, ಈ ತರದವರೆಲ್ಲ ಪಕ್ಕದಲ್ಲಿ ಇರಬೇಕು. ಅದಕ್ಕೆ ರುಚಿ ಹೆಚ್ಚುತ್ತೆ ಅಂತ ಹೇಳ್ತವೆ. ಸಾಮಾನ್ಯ ಅನ್ನ ಸಾಂಬಾರಿಗೆ ಅದೊಂದು ಹಿತ. ಅಲ್ಲೊಂದು ಚಟ್ನಿ ಪೌಡರ್ ಮಿಕ್ಸ್ ಮಾಡ್ಕೊಂಡ್ವಿ, ಒಂದ್ ಸ್ವಲ್ಪ ತೊಕ್ಕು, ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ವಿ, ಒಂದ್ ಸ್ವಲ್ಪ ಪಲ್ಯ, ಒಂದ್ ಸ್ವಲ್ಪ ಕೂಟು, ಒಂದ್ ಸ್ವಲ್ಪ ಗೋಂಗೂರ, ಒಂದ್ ಸ್ವಲ್ಪ ಉಪ್ಪಿನಕಾಯಿ, ಒಂದ್ ಸ್ವಲ್ಪ ಹಪ್ಪಳ, ಕೋಸಂಬರಿ ಸ್ವಲ್ಪ ಅನ್ನುವಂತ ರೀತಿ. ರಾಜ ವಿಪರೀತ ಬುದ್ಧಿವಂತನಾಗಬಾರದು, ಅವನಷ್ಟು ಎಡವಟ್ಟಿನ್ಯಾರು ಇಲ್ಲ. ಅವ್ರ ಕೈಗೆ ಅಧಿಕಾರ ಬಂತು ಅಂದ್ರೆ ಇನ್ನೊಬ್ಬ ಬಿನ್ ಲಾಡೆನ್ ಉಟ್ಕೊಂಡ, ನೆನ್ಪಿಟ್ಕೊಳ್ಳಿ, ಇನ್ನೊಬ್ಬ ಪುಟಿನ್ ಉಟ್ಕೊಂಡ 100%, ಇನ್ನೊಬ್ಬ ಕಿಮ್ ಜಾಂಗ್ ಉಟ್ಕೊಂಡ, ಬಿಡಲ್ಲ, ಸದಾ ಮೈಂಡ್ ವಿಲ್ ಇನ್ನೊಬ್ಬನ ಥ್ರಾಶ್ ಮಾಡತಕ್ಕಂಥದ್ದು ಆಗುತ್ತೆ. ನೋಡಿ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ವೈದಿಕವಾಗಿ ರಾಜನನ್ನ ಆಯ್ಕೆ ಮಾಡುವಾಗ ಯೋಚಿಸಿ ಆಯ್ಕೆ ಮಾಡ್ತಾರೆ. ಸುಮ್ನೆ ಕೊಡಲ್ಲ, ಎಲ್ರ ಜೊತೆ ಹೊಂದ್ಕೋಬೇಕು, ಎಲ್ರ ಮಾತು ಕೇಳ್ಬೇಕು, ನಾನು ನಡೆದಿದ್ದೆ, ನಾನಿಟ್ಟಿದ್ದೆ, ಅಯ್ಯೋ ಸರ್ವನಾಶಕ್ಕೆ ಸಂಕೇತ ಅದು. ನಾನು ಬಗ್ಗಲ್ಲ, ನಾನು ಆಗೋಲ್ಲ, ನಾನು ಕೇಳಲ್ಲ ಅನ್ನತಕ್ಕಂಥದ್ದಾಯ್ತು ಅಂದ್ರೆ ಮುಗೀತು. ಹಾಗೆ ಎಲ್ಲದಕ್ಕೂ ಎಸ್ ಬಾಸ್ ಅನ್ನೋ ರಾಜನನ್ನು ಇಟ್ಕೋಬಾರ್ದು. ತಾನೂ ನಿರ್ಧಾರ ಮಾಡೋಲ್ಲ, ಬೇರೆಯವರ ನಿರ್ಧಾರವನ್ನು ತಗೊಳ್ಳೋದಿಲ್ಲ. ಭಾರಿ ಕಷ್ಟ ಅಂತ ವ್ಯಕ್ತಿಯನ್ನು ಕೂಡ ಆಯ್ಕೆ ಮಾಡ್ಬೇಕಾದ್ರೆ, ಮಾಡಿಟ್ಟು ಬಿಟ್ರೆ ವಿಪರೀತ ವೇಗ ಇರತಕ್ಕಂಥ ವ್ಯಕ್ತಿಯನ್ನು ಇಡಬಾರ್ದು ಅಂತ ಹೇಳ್ತೇವೆ. ಅದಕ್ಕೆ ಅಂಥದ್ದೊಂದು ಕಾಂಬಿನೇಷನ್ ಸೇರಿದಾಗ, ಈ ಬುಧಾದಿತ್ಯ ಯೋಗ ಸೇರಿದಾಗ, ಅದರಲ್ಲೂ ಬುಧನ ಮನೆಯಲ್ಲಿ ವಿಶೇಷ ಶಕ್ತಿ. ಅದು ಯಾರದೇ ಜಾತಕದಲ್ಲಿ ಇಂಥ ಒಂದು ಶಿವಕೇಶವ ಕಾಂಬಿನೇಷನ್ ನಡೆದರೆ, ನಿಜ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಸ್ವಲ್ಪ ಕೋಪ ಜಾಸ್ತಿಯೇ, ಸಿಟ್ಟು ಜಾಸ್ತಿಯೇ. ಜಾತಕನ ತೆಗೆದು ಪರಾಮರ್ಶಿಸಿ, ಸೂರ್ಯ ಹಾಗೂ ಬುಧ ಇಬ್ಬರೂ ಸೇರಿದ್ದರೆ, ಸೂರ್ಯ ಹಾಗೂ ಬುಧ ಇಬ್ಬರೂ ಸೇರಿದ್ದರೆ ಗಮನಿಸಿ, ನಿಮಗೆ ಕೋಪ, ಸ್ವಲ್ಪ ಸಿಟ್ಟು, ನೀವು ಸ್ವಲ್ಪ ಬಗ್ಗೋಲ್ಲ, ಕಾಂಪ್ರಮೈಸ್ ಆಗೋಲ್ಲ, ಸ್ವಲ್ಪ ನೇರವಂತಿಕೆ ಜಾಸ್ತಿಯೇ, ಸ್ವಲ್ಪ ಖರ್ಚು ಜಾಸ್ತಿಯೇ, ಸ್ಟೇಟಸ್ಗೋಸ್ಕರ, ಬ್ರ್ಯಾಂಡ್ಗೋಸ್ಕರ, ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನತಕ್ಕಂಥದ್ದು, ನಿಮ್ಮ ಮಾತು ಎಲ್ಲರೂ ಕೇಳಬೇಕು. ಎಸ್, ವಿದ್ವಾಂಸರೇ ನೀವು. ಬುಧ ಬೇರೆ ಸೇರಿರೋದ್ರಿಂದ ವಿದ್ವಾಂಸ ಅಂತ ಹೇಳ್ತೇವೆ ಬುಧನನ್ನ. ವಾಣಿಕಾರಕ, ವಿದ್ವಾಂಸಕಾರಕ ಅಲ್ಲ, ವಿದ್ವಾಂಸಕಾರಕ. ವಿದ್ವಾಂಸಕಾರಕ ಬಂದು ಕುಜ. ಅವನು ಅದಕ್ಕೆ ಮಿಥುನದಲ್ಲಿ ಕುಜ ಕುಳಿತಿದ್ದಾನೆ, ವಿಧ್ವಂಸಕಾರಕ ಅಂತ ಹೇಳ್ತಿರ್ತಾನೆ. ಭಯ ನನಗೆ. ವಿಪರೀತ ಬಲದವನು ಬುದ್ಧಿ ಇರೋನ್ ಜೊತೆ ಸೇರ್ಕೊಬಿಟ್ಟ ಅಂದ್ರೆ ಕೇಳಲ್ಲ, ತಕತೆ ಇವನ್ ಹೇಳೋದು ಒಂದ್ ಕತೆ, ಇವನ್ ಮಾಡೋದು ಇನ್ನೊಂದ್ ಕತೆ ಅನ್ನತಕ್ಕಂಥ ಭಾವ. ಅವನು ಬೇರೆ ನೋಡ್ತಿದ್ದಾನೆ ಈಗ, ವಿಶೇಷವಾಗಿ ಕನ್ಯಾ ರಾಶಿಯನ್ನ. ಸೊ ವಿಶೇಷ ಬುದ್ಧಿವಂತರಾಗಿರ್ತೀರಿ. ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ, ವಿದ್ಯೆ ಒಲಿಯುತ್ತೆ, ವಿದ್ಯೆಗೆ ಮೀರಿದಂಥ ಜ್ಞಾನ ಒಲಿಯುತ್ತೆ. ಆಲೋಚಿಸ್ತೀರಿ, 10 ಜನರನ್ನ ಗೈಡ್ ಮಾಡತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ಬರುತ್ತೆ. ಬುಧಾದಿತ್ಯ ಯೋಗವಿದ್ದವರಿಗೆ ಜಾತಕದಲ್ಲಿ ತುಂಬಾ ದೊಡ್ಡ ಯೋಗ ಅಲ್ಲ, ಬಟ್ ಇದಿದ್ರೆ ಒಂಥರ ನಿಮ್ಮದೇ ಒಂದು ಸಣ್ಣ ಒಂದು ಅಂಗಡಿ ಆದ್ರೂ ಇಟ್ಕೊಳ್ಳೋಷ್ಟು ಯೋಚನೆ ಬರುತ್ತೆ. ನಾನ್ಯಾನಕ್ಕೆ ಇನ್ನೊಬ್ರು ಅಂಗಲ್ ಬದುಕಬೇಕು. ಬುಧಾದಿತ್ಯ ಯೋಗವಿದ್ದವರು ಒಂದ್ ಪುಟ್ಟ ಅಂಗಡಿ ಆದ್ರೂ ಇಟ್ಕೋತಾರೆ, ಒಂದ್ ಜೆರಾಕ್ಸ್ ಸ್ಟೋರ್ ಆದ್ರೂ ಇಟ್ಕೋತಾರೆ, ಒಂದ್ ಪುಟ್ಟ ದಿನಸಿ ಅಂಗಡಿ ಆದ್ರೂ ಇಟ್ಕೋತಾರೆ, ಸ್ಟೇಷನರಿ ಅಂಗಡಿ ಆದ್ರೂ ಇಟ್ಕೋತಾರೆ. ತಮಗೆ ಒಂದು ಹಾಲಿನ ಬೂತು, ಹೋಗ ಯಾರ ಹತ್ರ ನಾನೇನ್ ಅಂಗಲ್ ಬದುಕೋದು. ಸರ್ವೆಂಟ್ ಯೋಗ ಬೇರೆ, ಇನ್ನೊಬ್ರು ಕೆಳಗಡೆಯೇ ಕೆಲಸ ಮಾಡುವಂತ ಯೋಗ. ಏನೇ ಹೇಳಿ ಅವ್ರು ಇನ್ನೊಬ್ರು ಕೆಳಗಡೆನೆ ಇರ್ತಾರೆ, ಅದು ಬೇರೆ ಯೋಗ ಇದೆ. ಬುಧಾದಿತ್ಯ ಯೋಗ ಇದ್ರೆ ಏನೋ ಒಂದು ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ವ್ಯವಹಾರ ಮಾಡತಕ್ಕಂಥ ಒಂದು ಭಾವ ಇರುತ್ತದೆ. ವಿಪರೀತ ಆಕಾಂಕ್ಷೆಗಳು ಆಗಿರ್ತೀರಿ, ಮಹತ್ವಾಕಾಂಕ್ಷೆಗಳು ಜಾಸ್ತಿ. ಸೂರ್ಯ ವಿಶೇಷ ಮಹತ್ವಾಕಾಂಕ್ಷೆ, ಊರೆಲ್ಲ ನಂದಾಗಿರ್ಬೇಕು ಅಂತಕ್ಕಂಥದ್ದು, ಊರಿಗೆಲ್ಲ ನಾನೊಬ್ಬನೇ ಇರಬೇಕು, ಊರೆಲ್ಲ ಚೆನ್ನಾಗಿರ್ಬೇಕು, ಅದು ನಾನೊಬ್ಬನೇ ಆಗಿರ್ಬೇಕು ಅನ್ನೋದು ಸೂರ್ಯನ ಭಾವ. ನೆನಪಿಟ್ಕೊಳ್ಳಿ. ಅಯ್ಯೋ ಶ್ರೀರಾಮಚಂದ್ರ, ಊರೆಲ್ಲ ಚೆನ್ನಾಗಿರ್ಬೇಕು, ಅದು ನಾನೊಬ್ಬನೇ ಆಗಿರ್ಬೇಕು,
అందరూ బాగుండాలి, అందులో నేను ಒಕ್ಕಡೆ ఉండాలి ಅಂತ ನಮ್ಮ ಗುರುಗಳು ಹೇಳೋರು. ಹಂಗೆ ಸೂರ್ಯನ ಭಾವ ಅವೆಲ್ಲ ಇಲ್ಲ, ಊರೆಲ್ಲ ಚೆನ್ನಾಗಿರ್ಬೇಕು, ಆ ಊರಿಗೆಲ್ಲ ಪಾಳೆಗಾರ ನಾನೇ ಆಗಿರ್ಬೇಕು, ನಾನೇ ಆಳ್ಬೇಕು, ನನ್ನ ಮಾತೆ ಕೇಳ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಸೂರ್ಯನ ಪ್ರಭಾವ. ನೀವು ಹೋಗ್ಬಿಟ್ಟು ದೊರೆಗಳ ಹತ್ರ ಸ್ವಲ್ಪ ನೋಡಿ ಬೋಯ್ ಬೋಯ್ ಅನ್ಬಿಡ್ತಾರೆ. ಹತ್ರಕ್ಕೆ ಹೋಗಿ ನೋಡಿ, ಆಯ್ ಕುತ್ಕೊಳ್ರಿ, ಡಾಮ್ ಡೊಮಿಲ್ ಅನ್ನತಕ್ಕಂಥ ದಿಢೀರ್ ಅಂತ ಅವ್ರ ಹತ್ರ ಇರೋ ರಜಸ್ಸು ಗುಣ ಹೊರಗಡೆ ಬರುತ್ತೆ. ಓ ಖಂಡಿತ ಬಲವಿದ್ದವನು ಕತ್ತಿಯ ಮಕ್ಕಳೇ, ಕತ್ತಿಯೇ. ನೀವೆಷ್ಟೇ ನಿಮ್ ಕೈನ ಕತ್ತರಿಸ್ಬೋದು, ಇಲ್ಲ ಎದುರುಗಡೆ ಅವ್ರ ಕೈನೂ ಕತ್ತರಿಸ್ಬೋದು. ಬುಧ ಅಂತದ್ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ನಿಮ್ಮ ರಜಸ್ಸನ್ನ, ನಿಮ್ಮ ಶಕ್ತಿಯನ್ನ ಸದುಪಯೋಗ ಮಾಡಿಸ್ಲಿಕ್ಕೆ ಒಂದು ಪ್ರಚೋದನೆ ಮಾಡ್ತಾನೆ ಬುಧ. ಇರಪ್ಪ ನೀನ್ ಹಿಂಗ್ ನಡ್ಕೋ, ಈ ತರ ಮಾತಾಡು, ಎದುರುಗಡೆ ಹೆಂಗ್ ಮಾತಾಡು, ಯಾರ ಹತ್ರ ಹೆಂಗ್ ಮಾತಾಡು, ಯಾರ ಹತ್ರ ಹೇಗ್ ನಡ್ಕೋಬೇಕು. ಆದ್ರೂ ಕೂಡ ಬಡಕ್ ಜಾತ ಸಿಟ್ಟಿಗೆ ಎದ್ದು ಬಿಟ್ರೆ ಬುಧಾದಿತ್ಯ ಯೋಗ ಇರೋರು ಏನೇನೋ ಮಾತಾಡ್ಬಿಡ್ತಾರೆ. ಬಾಯಲ್ಲಿ ಬರೋದು ಅಪಭ್ರಂಶ ಮಾತುಗಳನ್ನ ನಾನು ನೋಡಿದ್ದೇನೆ. ವಿಪರೀತ ಸುಸಂಸ್ಕೃತ ಮಾತುಗಳು ಬರತಕ್ಕಂಥದ್ದಾಗುತ್ತೆ. ನೋಡಿ ಅವಯ್ಯ ಯಾರೋ ಒಂದು ಆಕೆ ಮಾಡ್ಕೊಂಡಿದ್ದಾಳಲ್ಲ ಎಡವಟ್ಟು. ಬೆಂಗಳೂರು ಏನ್ ಕೊಟ್ಟಿದೆ, ಬೆಂಗಳೂರು ನಮ್ಮಿಂದ ಇದೆ, ಹೋಗು ಕೆಲಸದಿಂದಲೂ ಡಿಸ್ಮಿಸ್, ನೀನ್ ಊರಿಗೆ ಹೋಗು. ನಮ್ಮೂರಿಗೆ ಬಂದು ನಮ್ಮೂರ್ ನೀರು ಕುಡಿದು ನಮ್ಮೂರ್ ಜನರ ಜೊತೆ ನಮ್ಮೂರ್ ಬದುಕು ಎಲ್ಲ ತಗೊಂಡು ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರ ಊರಲ್ಲಿ ಹೋಗ್ಬಿಟ್ಟು ಬದುಕು ಕಟ್ಲಿಕ್ಕಾಗುತ್ತಾ? ಯೋಚನೆ ಮಾಡಿ ಮಕ್ಕಳು. UP ಬಿಹಾರ್ ಎಲ್ಲ ನಿಮಗ್ ಗೊತ್ತಿಲ್ಲ, ಈ ಬಿಮಾರು ಸ್ಟೇಟ್ಸು ಅಂತ ಏನ್ ಇದಾವೆ, ಈ ರಾಜಸ್ಥಾನ ಮಧ್ಯಪ್ರದೇಶ್ ನಿಮಗ್ ಗೊತ್ತಿಲ್ಲ. ನಾನು ಸುತ್ತಿದ್ದೇನೆ, ನನಗ್ ಗೊತ್ತಿದೆ. ಅಯ್ಯೋ, ಅದಕ್ಕೆ ಅವ್ರ ಅಲ್ಲಿಂದ ವಲಸೆಗಳು ಬರೋದು. ಡಕಾಯಿತಿ ಊರುಗಳು ಮಧ್ಯಪ್ರದೇಶ ಎಲ್ಲ, ಚಂಬಲ್ ಕಣಿವೆ, ಅವೆಲ್ಲ ನಿಮಗೆ ಗೊತ್ತಿಲ್ಲ, ನೀವು ನೋಡೇ ಇಲ್ಲ. ಪೂಲಂದೇವಿ ಹೋಗಿ ಹುಡುಕಿ ಗೂಗಲಲ್ಲಿ ಯಾವ ಪ್ರಾಂತ್ಯದವಳು ಅಂತೆಲ್ಲ ನೋಡಿ. ನಟೋರಿಯಸ್ ಡಕಾಯಿತಿ ಊರುಗಳು. ಓ ಮೈ ಗುಡ್ನೆಸ್. ನೋಡಿ ಮೊನ್ನೆ ಬಿಹಾರು ತಮಾಷೆ, 18 ವರ್ಷದ ಹುಡುಗ ಅಮ್ಮ ಹತ್ರ ಬಂದು ಸಿಲ್ಯೂಟು, ನಾನು IPS ಆಗ್ಬಿಟ್ಟಿದ್ದೀನಿ ಅಂತ. 2 ಲಕ್ಷ ರೂಪಾಯಿ ತಗೊಂಡು ಯಾರೋ ಪೊಲೀಸ್ ಡ್ರೆಸ್ ಕೊಟ್ಬಿಟ್ಟು ಕ್ಯಾಬ್ ಕೊಟ್ಬಿಟ್ಟು IPS ಆಗಿದ್ಯಾ ಅವಾಗ ನಿನ್ಗೆ ಅಂತ ಹೇಳ್ಬಿಟ್ಟು ಕೋಟಾ ಸರ್ಟಿಫಿಕೇಟ್. ಅದು ಬಿಹಾರಲ್ಲೇ ನಡೆಯೋದು, ಇನ್ನೆಲ್ಲೂ ನಡೆಯಲ್ಲ. UP ಬಿಹಾರ್ MP ಈ ಊರುಗಳಲ್ಲಿ ನಡೆಯುತ್ತೆ. ನಮ್ ಕರ್ನಾಟಕದಲ್ಲಿ ಈ ತರ ಸಿಕ್ಕಾಕೊಂಡ್ಬಿಟ್ಟ ಅವನೇ ಪಾಪ. 18 ವರ್ಷದ ಹುಡುಗ, ಅವನಿಗೇನೋ ಗೊತ್ತಿಲ್ಲ, ಸೀದಾ ಕರ್ಕೊಂಡ್ಬಂದವ್ರು 2 ಲಕ್ಷ ತಗೋಬಿಟ್ಟು ಟೋಪಿ ಇಟ್ಟಿದ್ದಾರೆ. ನಮ್ಮ ಊರಲ್ಲಿ ಹಿಂಗಾಗುತ್ತೆ, ನಮ್ಮ ಕನ್ನಡದವ್ರು ಹಿಂಗ್ ಯೋಚಿಸ್ತಾರ, ಮಾಡ್ತಾರ. ಯೋಚನೆ ಮಾಡಿ ನೋಡಿ. ಈ ಬುಧಾದಿತ್ಯ ಯೋಗ ಇದ್ರೆ ಈ ತರದ್ದು ಏನೋ ಮಾಡಬೇಕು, ಏನೋ ಸಾಧಿಸ್ಬೇಕು. ವಿದ್ಯೆಯ ಜೊತೆ ಅಧಿಕಾರ ಎರಡೂ ಇರುತ್ತದೆ. ಅಟ್ಲೀಸ್ಟ್ ಅಡ್ಮಿನಿಸ್ಟ್ರೇಷನ್ ಲೈನ್ಗೆ ಟ್ರೈ ಮಾಡಲಿಕ್ಕೆ ಪೊಲೀಸ್ ಉದ್ಯೋಗ, ಬ್ಯಾಂಕಿಂಗ್ ಉದ್ಯೋಗ, ಆಪರೇಷನಲ್ ಸಿಸ್ಟಮ್ ಅಂತ ಒಂದು ಉದ್ಯೋಗಗಳಿಗೆ IAS, IPS, ಟ್ಯಾಕ್ಸ್, ಬ್ಯಾಂಕಿಂಗ್, ಫೈನಾನ್ಸ್, ಇನ್ಶೂರೆನ್ಸ್, ಲೋನ್ಸ್, ಅಡ್ವೈಸರ್, ಜ್ಯೋತಿಷ್ಯ, ಆಗಮ, ವೇದ, ಪೂಜೆ, ಪುನಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ರಾಜನ ಕೆಳಗಡೆ ಪಕ್ಕದಲ್ಲಿ ಒಂದು CEO, CFO, CTO, ಟೆಕ್ನಿಕಲ್ ಆಫೀಸರ್ ಕೂಡ, ಫೈನಾನ್ಷಿಯಲ್ ಹೆಡ್ ಕೂಡ, ಮ್ಯಾನೇಜ್ಮೆಂಟ್ ಹೆಡ್ ಕೂಡ. ಬುಧಾದಿತ್ಯ ಯೋಗ ಇರೋರ್ಗೆ ಅಂಥದ್ದೊಂದು ಯೋಗ ಇರುತ್ತೆ. ನೀವಂತ ಲೈನಲ್ಲಿ ಪ್ರಯತ್ನ ಮಾಡಿದ್ರೆ, ಅದಕ್ಕೆ ಆತ್ಮಕಾರಕ ಹೇಗಿದ್ದಾನೆ, ಬುದ್ಧಿಕಾರಕ ಹೇಗಿದ್ದಾನೆ, ವಾಣಿಕಾರಕ ಹೇಗಿದ್ದಾನೆ, ಜ್ಞಾನಕಾರಕ ಎಲ್ಲಿದ್ದಾನೆ, ಕರ್ಮಕಾರಕ ಹೇಗಿದ್ದಾನೆ, ಇವುಗಳೆಲ್ಲ ಪರಾಮರ್ಶಿಸ್ಬೇಕು ಜಾತಕ ನೋಡುವಾಗ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಮಗ್ ಬುಧಾದಿತ್ಯ ಯೋಗ ಇದೆ, ಧುಮುಕ್ ಬಿಟ್ರಿ ಅಂದ್ರೆ ಅಷ್ಟೇ. ಇದೊಂಥರ ಕುದಿಗೆ ಕಲ್ ಕಟ್ಕೊಂಡು ಧುಮುಕ್ದಾಗೆ ಮುಳುಗೇ ಬಿಡ್ತೀವಿ. ಎಂತ ದೊಡ್ಡ ಈಜುಗಾರ ಆದ್ರೂ ಮುಳುಗಿ ಬಿಡುತ್ತಾನೆ ಅನ್ನತಕ್ಕಂಥದ್ದು. ಆದ್ರೆ ಬುಧಾದಿತ್ಯ ಯೋಗ ಇರೋರು ಸ್ವಲ್ಪ ಜಾಗೃತಿಯಲ್ಲೇ ಇರ್ತಾರೆ, ಹುಷಾರಾಗೇ ಇರ್ತಾರೆ. ಸ್ವಲ್ಪ ಪುಕ್ಕಲ್ತನ ಉಂಟು ಮಾಡ್ತಾನ ಆ ರಜಸ್ಸು ಗುಣವನ್ನ. ಸೂರ್ಯನನ್ನ ನೀನು ಸುಮ್ನಿರಪ್ಪ, ನೀನು ಧುಮುಕ್ಬೇಡ, ನೀನ್ ಏನೇನೋ ಮಾಡ್ಬೇಡ, ನೀನ್ ಎಲ್ಲೆಲ್ಲೋ ಏನೇನೋ ಮಾತಾಡ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಮಾತನ್ನ ಕಟ್ಟಾಕಿಸ್ಬಿಡ್ತಾರೆ. ಹಂಗೂ ಮಾತಾಡಿ ಸಿಕ್ಕಾಕೋತಾರೆ ಬುಧಾದಿತ್ಯ ಯೋಗ ಇರತಕ್ಕಂಥವ್ರು. ಬಟ್ ಅದನ್ನ ತಡಿತಾನೆ ಬುಧ. ಸುಮ್ನಿರು, ಯೋಚಿಸಿ ಆಲೋಚಿಸಿ ಮಾತು ಆ ಒಂದು ಪಾಲಿಶ್ ಹಾಕೋದ್ರಲ್ಲಿ ಯು ಆರ್ ಎ ವೆರಿ ಗುಡ್ ಸೇಲ್ಸ್ ಮ್ಯಾನ್, ಯು ಆರ್ ಎ ವೆರಿ ಗುಡ್ ಮಾರ್ಕೆಟಿಂಗ್ ಪರ್ಸನ್. ಎಸ್, ಶಿವಕೇಶವ ಇಬ್ರು ಬಿಟ್ಕೊಡೋದಿಲ್ಲ. ಶಿವನನ್ನ ಕೇಶವ ಬಿಟ್ಕೊಡಲ್ಲ, ಕೇಶವನನ್ನ ಶಿವ ಬಿಟ್ಕೊಡೋದಿಲ್ಲ. ಅಂಥದ್ದೊಂದು ಅನುಬಂಧ ಯೋಗ ಇರುತ್ತೆ. ಎಲ್ಲರನ್ನ ಪ್ರೀತಿಸ್ತೀರಿ. ಬುಧಾದಿತ್ಯ ಯೋಗ ಇರತಕ್ಕಂಥವ್ರು ನಿಮಗೆ ಶತ್ರುಗಳು ಕಡಿಮೆ. ಎಸ್, ನಿಮ್ಗೆ ಶತ್ರುತ್ವ ಬಂತು ಅಂದ್ರೆ ಅವರಿಂದ ದೂರ ಹೊರಟೋಗ್ತೀರಿ. ಬುಧಾದಿತ್ಯ ಯೋಗ ಇರೋರು ಅವ್ರ ಹತ್ರ ವಾದ ವಿವಾದ ಜಗಳ ಇನ್ನೊಂದಂತಿಲ್ಲ. ನಿಮ್ ಒಂಥರ ಬೆಳೆಸ್ಕೊಳ್ಳೋ ರೀತಿ, ನಿಮ್ಮನ್ನ ಅವರಿಗಿಂತಲೂ ಎತ್ತರಕ್ಕೆ ಬೆಳೆಯಬೇಕು ಅನ್ನತಕ್ಕಂಥದ್ದು ಇರುತ್ತೆ. ಆಮೇಲೆ ಯಾವಾಗ್ಲೂ ಸ್ವಪ್ನದಲ್ಲಿ ಇರ್ತೀರಿ, ಬಟ್ ಸ್ವಪ್ನದಕ್ಕಿಂತ ಜಾಗೃತಾವಸ್ಥೆ ಇರುತ್ತೆ. ನನ್ನ ಸುತ್ತಮುತ್ತ ಏನಾಗ್ತಿದೆ ತಿಳ್ಕೋಬೇಕು, ಗೊತ್ತಿರಬೇಕು. ಯು ಆರ್ ಮಾಸ್ಟರ್ ಆಫ್ ಸೋ ಮೆನಿ ಥಿಂಗ್ಸ್.
ತುಂಬಾ ವಿಚಾರಗಳು ಗೊತ್ತಿರ್ತವೆ ನಿಮಗೆ. ಬುಧಾದಿತ್ಯ ಯೋಗ ಇರತಕ್ಕಂಥವರಿಗೆ ತುಂಬಾ ವಿಚಾರಗಳು ತಿಳ್ಕೊತೀರಿ, ಅಡ್ವೈಸ್ ಮಾಡ್ತೀರಿ. ನಿಮ್ಮ ಅಡ್ವೈಸ್ಗಳು ಬೇರೆಯವರಿಗೆ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ. ನೀವು ಅಡ್ವೊಕೇಟ್ ಲೈನ್ ಅಲ್ಲಿ ಹೋದ್ರೆ, ಲೀಗಲ್ ಸಿಸ್ಟಮ್ ನಲ್ಲಿ ಹೋದ್ರೆ, ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಹೋದ್ರೆ ಜಡ್ಜ್ ಆಗಿ, ಲಾಯರ್ ಆಗಿ, ಪ್ರಾಸಿಕ್ಯೂಟರ್ ಆಗಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ಅಡ್ವೊಕೇಟ್ ಆಗಿ, ಇಲ್ಲ ಅದಕ್ಕೆ ಆ ಪುಸ್ತಕಗಳನ್ನ ರಚಿಸ್ತಕ್ಕಂಥ, ತಯಾರಿಸ್ತಕ್ಕಂಥ, ಆ ಒಂದು ಟೀಚ್ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಇರ್ಬೋದು, ಲೀಗಲ್ ಇಲಾಖೆ ಇರ್ಬೋದು. ಫ್ಯಾಂಟಾಸ್ಟಿಕ್ ಮಕ್ಕಳೇ ನೀವು. ನಿಮ್ಮ ಜಾತಕ ಪರಾಮರ್ಶಿಸಿಕೊಳ್ಳಿ. ನಿಮ್ಮ ಜಾತಕದಲ್ಲಿ ಬುಧಾದಿತ್ಯ ಯೋಗವಿದೆಯಾ? ಸೊ ನಿಮ್ಮಲ್ಲಿ ಆ ಲಕ್ಷಣಗಳಿದಾವ, ಆ ಲಕ್ಷಣಗಳು ಅಲ್ಲಿಗೆ ಎಳಿತಾ ಇರುತ್ತೆ. ಆವಾಗ್ಲೂ ಲೀಡರೇ. ಸೈಕಲ್ ಅಲ್ಲಿ ಹೋದ್ರೂ ಆ ಸೈಕಲ್ಗೊಂದು ಡಿಫ್ರೆಂಟ್ ಆಗಿರುತ್ತೆ. ಯು ಆರ್ ಡಿಫ್ರೆಂಟ್. ಗುಂಪಿನಲ್ಲಿ ಗೋವಿಂದರಲ್ಲ ನೀವು. ಬುಧಾದಿತ್ಯ ಯೋಗ ಇರತಕ್ಕಂಥವರು ಹತ್ತರಲ್ಲಿ ಒಬ್ಬರಲ್ಲ. ಎಸ್, ಹತ್ತರಲ್ಲಿ ಒಬ್ರು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬುಧಾದಿತ್ಯ ಶಿವಕೇಶವ ಬಿಡೋದಿಲ್ಲ. ನಿಮ್ಮನ್ನ ಡಿಫ್ರೆಂಟ್ ಆಗಿ ತಗೊಬಂದು ನಿಲ್ಲಿಸ್ತಾರೆ. ಫಸ್ಟ್ ರ್ಯಾಂಕ್ ಹೊಡಿದೇ ಇರ್ಬೋದು, ಸೆಕೆಂಡ್ ರ್ಯಾಂಕ್ ಇಲ್ಲದೆ ಇರ್ಬೋದು, ಥರ್ಡ್ ರ್ಯಾಂಕ್ ಇಲ್ಲದೆ ಇರ್ಬೋದು, ಆದ್ರೆ ಟಾಪ್ 10 ರ್ಯಾಂಕ್ ನಲ್ಲಿ ನೀವು ಇರ್ತೀರಿ. ದೈವದ ಯೋಗ ಬಲವೇನಾದರೂ ಇದ್ದು, ಕರ್ಮ ಬಲವೇನಾದರೂ ನಡೆದು ಬಿಟ್ಟರೆ ರ್ಯಾಂಕ್ಗಳೆಲ್ಲ ನಿಮಗೆ ಲೆಕ್ಕವೇ ಇಲ್ಲ. ಅದನ್ನೆಲ್ಲ ಬೀಟ್ ಮಾಡ್ತಕ್ಕಂಥ ಡಿಸ್ಟಿಂಕ್ಷನ್ನು, ಸ್ಟೇಟು, ಯೂನಿವರ್ಸಿಟಿ ಹೆಡ್, ಈ ಥರದಕ್ಕೆಲ್ಲ ಬರತಕ್ಕಂಥ ಯೋಗ್ಯತಾ ಇರತಕ್ಕಂಥ ಒಂದು ಸಂಕೇತ. ಅಂತ ಒಂದು ಶಿವಕೇಶವ ಯೋಗ ಈಗ ಕನ್ಯಾ ರಾಶಿನಲ್ಲಿ ನಡೀತಿದೆ. ತುಂಬಾ ವಿಶೇಷ. ಎಲ್ಲರೂ ತುಂಬಾ ಹುಷಾರಾಗಿ ಯೋಚಿಸಿ ಹೆಜ್ಜೆ ಇಡ್ತಕ್ಕಂಥ ಮಾಡತಕ್ಕಂಥ ಒಂದು ವಿಧಾನ. ಇನ್ನಷ್ಟು ಮಾತಾಡೋಣ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೃಗಶಿರ ನಕ್ಷತ್ರ. ಚಂದ್ರ ಕುಜನ ಸಾರದಲ್ಲಿದ್ದಾನೆ, ಕುಜ ರಾಹು ಸಾರದಲ್ಲಿದ್ದಾನೆ. ಅದು ಒಂಚೂರು ರಾಹು ಶನಿ ಸಾರ. ಸೊ ಇಟ್ಸ್ ನಾಟ್ ಎ ವೆರಿ ಗುಡ್ ಕಾಂಬಿನೇಷನ್. ಧರ್ಮದ ದಂಗಲ್ಲಿರ್ಬೋದು, ಜಾತಿಯ ದಂಗಲ್ಲಿರ್ಬೋದು, ಈ ರೀತಿಯ ವಿಕೃತಿಯ ಸಾವುಗಳು, ಕೊಲೆಗಳು, ಒಂದು ರೀತಿ ಯುದ್ಧ ಭೀತಿ ಅಂತಾನೂ ಹೇಳ್ತಾರೆ. ಮನುಷ್ಯ ಮದಾಂಧನಾಗ್ಬಿಡ್ತಾನೆ, ಬೆಂಕಿಗಳು ಬಿಡ್ತಾನೆ. ಎದುರುಗಡೆ ಯಾರಿದ್ದಾರೆ, ಏನಿದ್ದಾರೆ, ವಯಸ್ಸಾದವರಿದ್ದಾರೆ, ತುಂಬ ಗರ್ಭಿಣಿಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಇದ್ಯಾವುದು ನೋಡೋದಂತ ಭಾವ. ಅಲ್ಲಿ ಮಾತ್ರ ನೆನಪಿಟ್ಕೊಳ್ಳಿ, ಎಲ್ಲಿ ಗೋವುಗಳಿದ್ದಾವೆ, ಎಲ್ಲಿ ಸ್ತ್ರೀಯರಿದ್ದಾರೆ, ಎಲ್ಲಿ ವೃದ್ಧರಿದ್ದಾರೆ, ಎಲ್ಲಿ ನಿರ್ಗತಿಕರಿದ್ದಾರೆ, ಹೌದು ಅಲ್ಲೆಲ್ಲ ಯುದ್ಧ, ಸ್ಟೇಟಸ್ಸು ಇದೆಲ್ಲ ತೋರಿಸೋದು ಬೀಭತ್ಸ. ನಮಗಿಂತ ಕೆಳಗಡೆಯವರಿದ್ದಾರೆ, ದುಡ್ಡಿನಲ್ಲಿ ಕೆಳಗಡೆ, ಬುದ್ಧಿಲಿ ಕಡಿಮೆ, ಜ್ಞಾನದಲ್ಲಿ ಕಡಿಮೆ, ಸ್ಟೇಟಸ್ಸಲ್ಲಿ ಕಡಿಮೆ. ಅಲ್ಲೆಲ್ಲ ನಮ್ಮ ಪರಾಕ್ರಮ ಶಕ್ತಿ ತೋರಿಸ್ಬಾರ್ದು. ಬಿಟ್ಟು ಬಿಡಬೇಕು. ಹೋಗೋ ಬದುಕೋ ಹೋಗ್ರು ಅಂತ ಅವ್ರಿಗೆ ನೆರಳು ಕೊಡು, ಅವ್ರಿಗೆ ಮೊದಲು ಜಾಗ ಕೊಡಬೇಕು. ನಿರ್ಗತಿಕರಿಗೆ, ಬಡವರಿಗೆ, ಸ್ತ್ರೀಯರಿಗೆ, ವೃದ್ಧರಿಗೆ, ಗುರುಗಳಿಗೆ, ವಯಸ್ಸಾದವರಿಗೆ, ಗೋವುಗಳಿಗೆ, ಪಶು ಪಕ್ಷಿ ರಾಸುಗಳಿಗೆ, ಅಂಧರಿಗೆ, ಅಂಗವಿಕಲರಿಗೆ, ಅಲ್ಲೆಲ್ಲ ನಾವು ಲೋಪದೋಷಗಳನ್ನ ಮಾಡಬಾರದು ಅಂತ ಹೇಳ್ಕೊಡುತ್ತೆ ನಮ್ಮ ವೈದಿಕ ಸಂಸ್ಕಾರ, ನಮ್ಮ ಸನಾತನ ಧರ್ಮ. ಅಂಥವ್ರ ಸುದ್ದಿಗೆ ಹೋಗ್ಬಾರ್ದು, ಅವ್ರನ್ನ ರಕ್ಷಿಸ್ಬೇಕು, ಕಾಪಾಡಬೇಕು. ಅದಕ್ಕೆ ಹಿಂದೆಲ್ಲ ದೇವಸ್ಥಾನಗಳು ಅಷ್ಟು ದೊಡ್ಡದಾಗಿ ಗೋಪುರಗಳನ್ನ ಕಟ್ಟಿ, ಅಷ್ಟು ದೊಡ್ಡದಾಗಿ ಬೆಟ್ಟದ ಮೇಲೆ ದೇವಸ್ಥಾನ ಕಟ್ತಾ ಇದ್ದಿದ್ದು ಇದಕ್ಕೆ, ಗುಡ್ಡದ ಮೇಲೆ ಕಟ್ತಾ ಇದ್ದಿದ್ದು ಇದಕ್ಕೆ. ಅಂಥವ್ರನ್ನ ಪ್ರಸಾದ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ಅಂಥವರಿಗೆ, ನಮಗೂ ನಿಮಗೂ ಅಲ್ಲ. ಅಲ್ಲಿ ಧರ್ಮಛತ್ರಗಳು, ಅನ್ನಛತ್ರಗಳು ಅಂತ ಆರಂಭ ಮಾಡಿದ್ದು ಅಂಥವರಿಗೆ, ರಾಸುಗಳಿಗೆ, ಪಶುಗಳಿಗೆ, ನಿರ್ಗತಿಕರಿಗೆ, ಯಾರು ವಯಸ್ಸಾದವರಿಗೆ, ಸ್ತ್ರೀಯರಿಗೆ, ವಿಧವೆಯರಿಗೆ, ಅಮ್ಮಂದಿರಿಗೆ, ಅಮ್ಮಮ್ಮಂದಿರಿಗೆ ಕಾಪಾಡಲಿಕ್ಕೆ ಒಂದು ಮರಾನ್ ಸಮೇತ ಕಡಿತಾ ಇರ್ಲಿಲ್ಲ. ಇನ್ನು 10 ಮರ ನೆಡುತ್ತಿದ್ರು. ಇವತ್ತು ನಮಗೆ ಸ್ವಲ್ಪ ತಿಳುವಳಿಕೆ, ಸ್ವಲ್ಪ ಬಲ, ಸ್ವಲ್ಪ ಶಕ್ತಿ ಬಂದಿದ್ದೆ ಯುದ್ಧ ಹೋಗೋದೆ. ಎದುರುಗಡೆ ಅವ್ನ ವೀಕ್, ಅವನ ಮೇಲೆ, ಆ ಕೆಲಸದವನ ಮೇಲೆ ತೋರಿಸೋದು, ಕೈ ಎತ್ತು ಬಿಡೋದು, ಬೈದ್ ಬಿಡೋದು, ತೆಗಳು ಬಿಡೋದು, ಈ ಥರದ್ದೆಲ್ಲ ಮಾಡತಕ್ಕಂಥ ಒಂದು ಪ್ರಭಾವ. ಎಚ್ಚರಿಕೆ ನಡೀತಿದೆ ಮಕ್ಕಳೇ. ಎಲ್ಲಿಗೇನು ಆಗಿಬಿಡುತ್ತೋ ಅನ್ನೋ ಒಂದು ಭಯ.
ಇನ್ನೆಲ್ಲಿ ವಿಸ್ಫೋಟವೋ, ಇನ್ನೆಲ್ಲಿ ಪ್ರಕೃತಿಯ ವಿಸ್ಫೋಟವೋ, ವಿಕೃತಿಯ ವಿಸ್ಫೋಟವೋ ಅನ್ನತಕ್ಕಂಥದ್ದು. ಮೇಷರಾಶಿ, ಗುರು ಚಂದ್ರ ಯೋಗ ಚೆನ್ನಾಗಿದೆ. ಕುಜನ ಸಾರ, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ಸ್ಟ್ಯಾಚ್ಯುಟರಿ ಸಂವಿಧಾನ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ರಕ್ಷಣಾ ಇಲಾಖೆ, ಕಾಪಾಡುವ ಇಲಾಖೆ, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ, ಸ್ವಲ್ಪ ಆತುರ, ಕೋಪ, ಸಿಟ್ಟು, ದುಡುಕು ಮಾಡಿಬಿಡ್ತೀರಿ. ಎಚ್ಚರಿಕೆ, ನುಗ್ಗಬೇಡಿ, ದುಡುಕಬೇಡಿ, ಆತುರ ಪಡಬೇಡಿ, ನಿಧಾನ ಮಾಡಿ. ಬುಧ ಬೇರೆ ವಿಶೇಷವಾಗಿ ಬಂದು ಕುಳಿತಿದ್ದಾನೆ. ಕೇಳಿ, ಅನುಭವಸ್ಥರನ್ನ ಕೇಳಿ, ನಾನು ಹೋಗ್ತಿರೋದು ಸರಿಯಾ, ನಾನು ಮಾಡ್ತಿರೋದು ಸರಿಯಾ, ಇದು ಸರಿಯಾ, ಇದು ಸರಿಯಾ, ನಾನು ತೆಗೆದುಕೊಳ್ಳುತ್ತಿರುವ ನಿರ್ಧಾರ ಸರಿಯಾ, ಏನಾದರೂ ಕೇಳಿ. 4 ಜನ ಅನುಭವಸ್ಥರನ್ನ ಕೇಳಿ, ಇಲ್ಲದಿದ್ರೆ ಮಾಡಬೇಡಿ. ವೃಷಭಂ ಗಂಡಾಂತರಂ, ಕಲಹಂ, ಕ್ರೋಧಂ, ಈ ಥರದ್ದುಂಟು. ಎಚ್ಚರಿಕೆ. ಮಿಥುನ ರಾಶಿ, ಗುರು 12ನೇ ಮನೆ, ಚಂದ್ರ 12ನೇ ಮನೆ, ಕುಜ ನಿಮ್ಮ ಮನೆಯಲ್ಲಿ. ಸ್ವಲ್ಪ ಅಕ್ಕಪಕ್ಕ ಎರಡೂ ಕಡೆ ಬೆಂಕಿ, ನನ್ನ ಮನೇಲೂ ಬೆಂಕಿ, ಪಕ್ಕದ ಮನೇಲೂ ಬೆಂಕಿ, ಎದುರುಗಡೆನೂ ಬೆಂಕಿ ಅನ್ನೋ ರೀತಿನಲ್ಲಿ ಇರೋದ್ರಿಂದ ಮಿಥುನ ರಾಶಿ ಇವತ್ತು ಸ್ವಲ್ಪ ಜಾಗರೂಕತೆ, ಆರೋಗ್ಯದ ಜಾಗರೂಕತೆ, ಮಾತುಕತೆ ಜಾಗರೂಕತೆ. ಎದುರುಗಡೆ ವ್ಯಕ್ತಿಗಳಿಗೆ ಆಯ್ತು ಹೋಗಪ್ಪ ನೀನ್ ದೊಡ್ಡವನು, ಶಿವಕೇಶವ ಯೋಗ ಇರೋದ್ರಿಂದ ಆಯ್ತು ಹೋಗಪ್ಪ ನೀನ್ ದೊಡ್ಡವನು. ಇವತ್ತು ಎಷ್ಟೇ ವಿಚಾರಕ್ಕೆ ಎದುಕಿದ್ರು, ಯಾರೇ ಬಂದು ನಿಮ್ಗೆ ತಲೆ ತುಂಬಿಸಿದ್ರು, ತಲೆ ತಿಂದ್ರು, ಹೋಗಲ್ಲ, ಮಾತಾಡೋಲ್ಲ, ಅವನ್ನ ದೊಡ್ಡವರು ಅಂದ್ಕೊಂಡು ಸುಮ್ಮನಿದ್ ಬಿಡಿ. ನೀವು ಇವತ್ತೆಷ್ಟು ತಾಳ್ಮೆ ಆಗಿರ್ತೀರೋ, ಇನ್ನೊಬ್ಬರು ಮಾತು ಕೇಳಿಸ್ಕೊಳ್ದೆ ಇರ್ತೀರೋ ಅಷ್ಟು ಗೆಲುವು. ಕೆಡಿಸ್ಕೊಂಡ್ರಿ ಎಲ್ಲಾ ಎಡವಟ್ಟೆ. ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಲಾಭಸ್ಥಾನ, ಗುರುಚಂದ್ರ ಯೋಗ ವಿಶೇಷವೇ. ಕುಜನ ಸಾರ, ಅದು ಕುಜ ರಾಹುಸಾರ. ಸುಮ್ಮನೆ ಮೈಂಡ್ ಓಡಾಡಿಸುತ್ತೆ, ಫ್ರಸ್ಟ್ರೇಷನ್ ಮಾಡಿಸುತ್ತೆ. ಅದೊಂದು ಬಿಟ್ರೆ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಯಾವುದೇ ತೊಂದರೆಗಳಿಲ್ಲ. ಚೆನ್ನಾಗಿದೆ. ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಗುರುಚಂದ್ರ ಯೋಗ, ಮೆಡಿಸನ್ನು, ಫಾರ್ಮಸ್ಯೂಟಿಕಲ್ ಲೈನು, ಟೀಚಿಂಗು, ಟ್ರೈನಿಂಗು, ಡಾಕ್ಟರ್ಸು, ಈ ಫಾರ್ಮಸ್ಯೂಟಿಕಲ್ ಲೈನ್ಸು, ವೈದ್ಯಕೀಯ ಲೈನಲ್ಲಿ ನರ್ಸಿಂದ ಹಿಡಿದು, ಕಾಂಪೌಂಡ್ರಿಂದ ಹಿಡಿದು, ಮೆಡಿಕಲ್ ಟೆಸ್ಟಿಂದ ಹಿಡಿದು, ಮೆಡಿಸಿನ್ಸ್ ಮಾರೋದ್ರಿಂದ ಹಿಡಿದು ಈ ವಿಭಾಗದಲ್ಲಿ ಅದ್ಭುತವಾದ ಪ್ರಗತಿ. ಸಿಂಹರಾಶಿ, ಗುರುಚಂದ್ರ ಯೋಗ, ಗೌರವಂ, ಸನ್ಮಾನಂ, ಕೀರ್ತಿ, ಪ್ರತಿಷ್ಠಾ ಹುಡುಕಿ ಬರತಕ್ಕಂಥ ದಿನ. ಅದರಲ್ಲೂ ಗೈಡೆನ್ಸ್ ಮಾಡುವಂತ ಉದ್ಯೋಗ. ಎಲ್ರಿಗೂ ಗೈಡ್ ಮಾಡೋ ಶಕ್ತಿ ಇರೋಲ್ಲ ಮಕ್ಕಳು. ಗೈಡ್ ಮಾಡಿಸ್ಕೊಳ್ಳೋರು ಬೇರೆ, ಗೈಡ್ ಮಾಡೋರು ಬೇರೆ, ಸೆಟ್ಟಿಂಗ್ ರೂಲ್ಸ್ ಬೇರೆ. ಸೊ ನಿಮಗೆ ಸೆಟ್ಟಿಂಗ್ ರೂಲ್ಸ್ ಪ್ಲಸ್ ಗೈಡಿಂಗ್ ಎರಡೂ ಇರತಕ್ಕಂಥವ್ರು. ಈಗ ಪೊಲೀಸವ್ರು, ಆ ಕಡೆ ಹೋಗ್ರಿ, ಟ್ರಾಫಿಕ್ ಪೊಲೀಸ್, ನಾವು ಹೋಗ್ಬೇಕು, ನಿಂತ್ಕೊಳ್ರಿ, ನಿಂತ್ಕೋಬೇಕು. ಎಸ್, ಆ ರೀತಿಯ ಉದ್ಯೋಗ, ವ್ಯವಹಾರ, ಕೆಲಸ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ, ಗುರುಚಂದ್ರ ಯೋಗ ಚೆನ್ನಾಗಿದೆ. ವೃತ್ತಿಪರವಾಗಿ ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದೀರಿ. ಟೆಕ್ನಿಕಲ್, ಸ್ಟ್ರಕ್ಚರಲ್, ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್ ಆಗಿದ್ದೀರಿ, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿದ್ದೀರಿ, ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿದ್ದೀರಿ, ಫರ್ಟಿಲೈಸರ್ಸು, ಈ ಒಂದು ರಸಗೊಬ್ಬರಗಳ ವ್ಯಾಪಾರ, ಉದ್ಯೋಗ, ಮಾರಾಟ, ದಾಸ್ತಾನು, ಇಂಥವುಗಳನ್ನು ತೊಡಗಿಸ್ಕೊಂಡಿರೋರ್ಗೂ ವಾಹನಗಳಿಗೆ ಸಂಬಂಧಪಟ್ಟಂತ ಬಿಡಿ ಭಾಗಗಳು, ರಿಪೇರಿ, ಸರ್ವಿಸು, ಮೈಂಟೆನೆನ್ಸು, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಕೆಲಸ ಮಾಡಿಸೋದು, ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ ಮಾಡಿಸೋದು, ಗಾಡಿಗಳನ್ನ ಮಾರಾಟ ಮಾಡೋದು, ಗಾಡಿಗಳಲ್ಲಿ ಡ್ರೈವರ್ ಕೆಲಸ, ಕ್ಲೀನಿಂಗ್ ಕೆಲಸ, ಸರ್ವಿಸಿಂಗ್ ಕೆಲಸ, ಅದ್ಭುತ ಪ್ರಗತಿ. ತುಲಾ ರಾಶಿ, ಹುಷಾರು. ಚಂದ್ರ ಅಷ್ಟಮ, ಕುಜನ ಸಾರ, ಹುಷಾರು. ಕುಜ ಬೇರೆ, ರಾಹು ಸಾರದಲ್ಲಿದ್ದಾನೆ. ಬಂಡ ಧೈರ್ಯ, ನುಗ್ಬಿಡೋಣ, ಮಾಡಿಬಿಡೋಣ, ಯಾವುದಕ್ಕೆ ತಗೋಬೇಕು ನಿರ್ಧಾರ. ನೋಡಿ, ನಮಗೆ ಕೊಟ್ಟಿರುವ ಶಕ್ತಿ. ನೀವು ಯಾವತ್ತಾದ್ರೂ ಮಹಾಭಾರತ ಕೆದಕಿ ನೋಡಿ, ರಾಮಾಯಣ ಕೆದಕಿ ನೋಡಿ. ರಾಮರು ಆಗಲಿ, ಭೀಮರಾಗಲಿ, ಅರ್ಜುನನಾಗಲಿ ಸಾಮಾನ್ಯರ ಮೇಲೆ ತಮ್ಮ ಬಲ ಉಪಯೋಗ ಮಾಡಲಿಲ್ಲ. ಕೃಷ್ಣರು ನೀವು ಗಮನಿಸಿ ನೋಡಿ, ಜರಾಸಂಧನ ಸಂಹಾರಕ್ಕೆ ಭೀಮಾರ್ಜುನರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವರ ಕೈಯಲ್ಲಿ ಒಂಟಿ ಫೈಟ್ ಮಾಡು, ನಿನಗೆ ಬೇಕಾದವ್ರನ್ನ ತಗೋ ಅಂತ ಹೇಳ್ತಾನೆ. ಜರಾಸಂಧನು ನೋಡಿ ಕೃಷ್ಣನ್ ನೋಡ್ತಾನೆ, ನೀನೇನೂ ಇಲ್ಲ,
ಚಿಕ್ಕ ಹಿಂಗಿದೀಯಾ ನೀನು. ಅರ್ಜುನ ಪರವಾಗಿಲ್ಲ, ಬಟ್ ನನ್ನ ಜೊತೆ ಕುಸ್ತಿ ಆಡೋ ಅಂತ ಒಂದು ಭುಜಗಳಿಲ್ಲ ಅಲ್ಲಿ. ಅವನು ನೋಡಿದ್ರೆ ಅವನ್ ಗಟ್ಟಿ ಇದ್ದಂಗೆ ಕಾಣಿಸ್ತಾನ, ಅವನ ಜೊತೆ ಆಡ್ತೀನಿ. ನೋಡಿ, ಜರಾಸಂಧ ರಾಕ್ಷಸ ವಂಶದಲ್ಲಿ ಹುಟ್ಟಿದ್ದರೂ ಆತ ನೋಡಿ ದ್ವಾಪರ ಯುಗದಲ್ಲಿ ಧರ್ಮದೇವತೆ ವಿಶೇಷವಾಗಿ 2 ಕಾಲಲ್ಲಿ ನಿಂತಿದ್ದರೂ ಕೂಡ ಆತ ಭೀಮನ ಜೊತೆಯಲ್ಲೇ ಯುದ್ಧ ಮಾಡ್ತಾನೆ. ದುರ್ಯೋಧನ ಕೂಡ ನಿನಗೆ ಯಾರು ಬೇಕೋ ಈ ಪಾಂಡವರಲ್ಲ, ಅವ್ರ ಜೊತೆಲಿ ನೀನು ಯುದ್ಧ ಮಾಡು, ಕೃಷ್ಣ ಕೊಡೋ ಆಪ್ಷನ್, ನೀನು ಗೆದ್ರೆ ರಾಜ್ಯ ನಿನಗೆ ವಾಪಸ್ ಎಲ್ಲ ಕೊಟ್ಬಿಡ್ತೀನಿ ಅಂತ. ದುರ್ಯೋಧನ ಆಗಲೂ ಕೂಡ ನೀವು ಗಮನಿಸಿ ನೋಡಿ ಮಕ್ಕಳೇ, ಧರ್ಮರಾಯ ಯಾವಾಗಲೂ ಧರ್ಮ ಬೋಧನೆ, ಅವನೆಲ್ಲ ಕಳ್ಕೊಂಡು ಬರೀ ಒಂದು ಲಂಗೋಟಿನಲ್ಲಿ ನೀವು ಕೂತಿರ್ತಾನೆ ಗದೆ ಇಟ್ಕೊಂಡು ಅಷ್ಟೇ, ಆ ನದಿಯಲ್ಲಿ ತಪಸ್ಸು ಕೂತ್ಕೊಬಿಟ್ಟಿರ್ತಾನೆ, ಯಾರು ಬೇಡ ಅಂತ. ಅವನಿಗೊಂದು ಜಲಸ್ತಂಭನ ವಿದ್ಯೆ ಗೊತ್ತಿರುತ್ತೆ, ನೀರಿನಲ್ಲಿ ಕುಳಿತುಕೋಬಲ್ಲ ಅವನು. ನಮ್ಮ ಕೈಯಲ್ಲಿ ಆಗೋಲ್ಲ, 10 ಸೆಕೆಂಡ್ ಮೇಲೆ ಪ್ರಾಣ ಬಿಟ್ಬಿಡ್ತೀವಿ ನಾವು. ಅವ್ನು ನೀರೊಳಗಡೆ ಕುಳಿತುಕೋಬಲ್ಲ, ದಿನಗಟ್ಲೆ, ವಾರಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಲೆ ಕುತ್ಕೋಬಲ್ಲ. ಅಂಥದ್ದೊಂದು ಮಹಾವಿದ್ಯೆ ಕಲ್ತಿರ್ತಾನೆ. ಹೊರಗಡೆ ಬಂದು ನೋಡು, ನಿಂಗೆ ಬೇಕಾದವ್ರ ಜೊತೆ ಆಡ್ಕೊಳ್ಳೋ, ಗೆದ್ರೆ ನಿನ್ಗೆ ಅಂತ. ಇನ್ನು ಅರ್ಜುನ್ ನೋಡ್ತಾನೆ, ಅವ್ನು ಬ್ರಾಹ್ಮಣೆ, ಕಾಲ್ಗೆಜ್ಜೆ ಕಟ್ಕೊಂಡವನು. ಇನ್ನು ಇವರು ಚೋಟುಗಳು ಇವರು ಅಂತಾನೆ ದುರ್ಯೋಧನ. ಹಸುಗಳು ಮೇಯಿಸ್ಕೊಂಡಿದ್ದವರು, ಕುದುರೆಗಳನ್ನ ಕುದುರೆ ಲಾಯದಲ್ಲಿದ್ದವ್ ನಕುಲ ಸಹದೇವರು, ಹಿಂಗೆ ಹೇಳ್ಬಿಡ್ತಾನೆ. ಭೀಮ ಪರವಾಗಿಲ್ಲ, ನನ್ನ ಜೊತೆಲಿ ಒಂದು ಅರ್ಧ ಗಂಟೆ ಆಡ್ಬೋದು, ಸರಿ ಅವನ ಜೊತೆಲಿ ಯುದ್ಧ ಮಾಡ್ತೀನಿ ಅಂತ. ಅದರ ಅರ್ಥ ಏನ್ ಗೊತ್ತಾ ಮಕ್ಕಳೇ, ಎಷ್ಟೇ ಶಕ್ತಿಯನ್ನ ದುರ್ಬಲರ ಮೇಲೆ ಬಿಡ್ತಿರ್ಲಿಲ್ಲ. ನಿಶಕ್ತಿಯ ಇರೋ ನಾವ್ ಏನ್ ಮಾಡ್ತೀವಿ, ನಮ್ಮ ಹೆಂಡತಿನ ಹೊಡೆದ್ ಬಿಡ್ತೀವಿ, ನಮ್ಮ ಮಗಳನ್ನ ಹೊಡೆದ್ ಬಿಡ್ತೀವಿ, ನಮ್ಮ ಮಕ್ಕಳನ್ನ ಹೊಡೆದ್ ಬಿಡ್ತೀವಿ, ನಮ್ಮ ಅಪ್ಪನ್ನು ಹೊಡೆದ್ ಬಿಡ್ತೀವಿ ವಯಸ್ಸಾದ್ಮೇಲೆ. ಅವನು ಯಾರೋ ಮಾಡಿದ್ದಾನಲ್ವಾ 50 ಪೀಸುಗಳು, ಹಂಗೆ ಅಂತ ಕೆಲ್ಸ ಯಾರ ಮೇಲೇನೂ ಬಿಟ್ಬಿಡೋದು ತಪ್ಪು. ನಮಗೆ ದೈವ ಕೊಟ್ಟಿರೋದು ಶಕ್ತಿ ಸರಿಯಾದ ವ್ಯಕ್ತಿಯ ಮೇಲೆ, ಆ ಜಾಗದಲ್ಲಿ, ಆ ಕೆಲಸದಲ್ಲಿ, ಆ ವೃತ್ತಿಯಲ್ಲಿ ಬಿಡ್ಬೇಕು. ಗುದ್ದಿದ್ರೆ ಆನೆ ಜೊತೆ ಗುದ್ದಾಡ್ಬೇಕು ಮಕ್ಕಳೇ, ಇದು ಯಾವುದು ಮೊಲದ ಜೊತೆ ಗುದ್ದಾಡಿ ತಪ್ಪು, ಮಹಾಪಾಪ. ತುಲಾರಾಶಿ ಇವತ್ತು ಆ ರೀತಿ ನಿಮ್ಮ ಶಕ್ತಿಯನ್ನ ಸರಿಯಾದ ಕಡೆ ಬಳಕೆ ಮಾಡಿ ಗೆಲುವು ನಿಮ್ಮದು. ಇಲ್ಲದಿದ್ರೆ ನಿಮ್ಮಲ್ಲೇನೋ ಬಂಡೆಗಲ್ಲಿ ಎಳ್ಕೊಬಿಡ್ತೀರಿ, ಹುಷಾರು. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಗುರುಚಂದ್ರ ಯೋಗ, ಅಂದುಕೊಂಡಂತ ಕೆಲಸ ಕಾರ್ಯ ಚೆನ್ನಾಗಿದೆ. ದವಸ ಧಾನ್ಯ, ಗೋಡೌನ್, ಮನೆ, ಪ್ರಾಪರ್ಟಿ, ರಿಯಲ್ ಎಸ್ಟೇಟ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ವಿಶೇಷ ಶುಭ ಸುದ್ದಿ, ವೃದ್ಧಿಯನ್ನ ಪಡಿತೀರಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ 6ನೇ ಮನೆ, ವಿಪರೀತ ವಿಜಯ. ಕುಜ ನಿಮ್ಮನ್ನು ನೋಡ್ತಿದ್ದಾನೆ, ಚೆನ್ನಾಗಿದೆ. ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ, ಸ್ಟೀಲು, ಸಿಮೆಂಟು, ಐರನ್ನು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಆಯಿಲು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು, ಇಟ್ಟಿಗೆ, ಕಬ್ಬಿಣ, ಇದೆಲ್ಲ ಮಾರಾಟ, ಅಂಥವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಕರ ರಾಶಿ ಜಾಗ್ರತೆ. ಪಂಚಮದಲ್ಲಿ ಚಂದ್ರ ಒಳ್ಳೆಯದೆ, ಆದ್ರೆ ಕುಜನ್ ಸಾರದಲ್ಲಿದ್ದಾನೆ. ಅದರಿಂದ ದೂರ ಪ್ರಯಾಣ, ದೂರದ ಕೆಲಸ, ಜಾಗ್ರತೆ. ಅಡ್ಡಾದಿಡ್ಡಿ ಕೆಲಸ, ಕುಜ ವಿಪರೀತ ಬಲ, ನೀವು ವಿಪರೀತ ಬಲ ಹಾಕೋರಲ್ಲ. ಸೊ ಆ ಥರದ ಕೆಲಸ ಕಾರ್ಯಗಳಿಗೆ ಎಳ್ಕೊಂಡು ಹೋಗಿ ಪೆಟ್ಟು ಹಾಕಿಸ್ಬಿಡ್ತಾನೆ, ಎಚ್ಚರಿಕೆ. ದುಡುಕಬೇಡಿ ನೀವು ಅಷ್ಟೇ ಮಕರ ರಾಶಿ, ಕೇಳಿ ಮಾಡಿ, ಆಲೋಚಿಸಿ ಮಾಡಿ. ಯಾಕಂದ್ರೆ ಕುಜ ಬೇರೆ 6ನೇ ಮನೆಯಲ್ಲಿದ್ದಾನೆ, ಅವನು ರಾಹು ಸಾರದಲ್ಲಿದ್ದು, ರಾಹು 3ನೇ ಮನೆಯಲ್ಲಿ ವಿಪರೀತ ಬಲವಾಗಿದ್ದಾನೆ. ಕರೆಕ್ಟಾಗಿ ಕೇಳಿ ಮಾಡಿ. ಈ ಮೈನಿಂಗು, ಗ್ರಾನೈಟು, JCB, ದೊಡ್ಡ ದೊಡ್ಡ ಬಂಡೆಗಲ್ಲುಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ತುಂಬ ದೊಡ್ಡ ಲ್ಯಾಂಡ್ ಡೆವಲಪ್ಮೆಂಟು, ಇವತ್ತು ಲಿಟಿಗೇಷನ್ ಇರತಕ್ಕಂಥ ಪ್ರಾಪರ್ಟಿ ಡೀಲಿಂಗ್ಸು, ಈ ಥರದ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಸ್ಪೋರ್ಟ್ಸ್ ಮ್ಯಾನ್, ಪೊಲೀಸು, ಲಾಯರು, ಜಡ್ಜು, ಅಡ್ಮಿನಿಸ್ಟ್ರೇಷನ್ನು, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನ ಸಮತಟ್ಟು ಮಾಡ್ತಕ್ಕಂಥ ಕೆಲಸಗಳು, ದೊಡ್ಡ ದೊಡ್ಡ ಪ್ರಾಪರ್ಟಿ ಡೆವಲಪ್ಮೆಂಟ್, ದೊಡ್ಡ ದೊಡ್ಡ ಯಾರೂ ಮಾಡದ ಬಲಾಢ್ಯ ಕೆಲಸಗಳು, ದೇವಸ್ಥಾನ ನಿರ್ಮಾಣ, ಕಲ್ಯಾಣಿ ನಿರ್ಮಾಣ, ಕೆರೆ ಕಟ್ಟೆಗಳನ್ನ ಕಟ್ಟಿಸ್ತಕ್ಕಂಥದ್ದು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನ ಕಟ್ಟಿಸ್ತಕ್ಕಂಥದ್ದು, ಫ್ಯಾಕ್ಟ್ರಿಗಳನ್ನ ನೋಡ್ಕೊಳ್ತಕ್ಕಂಥದ್ದು, ನೂರಾರು ಸಾವಿರಾರು ಎಂಪ್ಲಾಯೀಸ್ ಅನ್ನ ಮೈಂಟೈನ್ ಮಾಡ್ತಕ್ಕಂಥದ್ದು, ಸೂಪರ್ವೈಸ್ ಮಾಡ್ತಕ್ಕಂಥದ್ದು, ಅಂತ ಒಂದು ವೃತ್ತಿ ಉದ್ಯೋಗ, ಬಲವಿರುವ ಶಕ್ತಿ ಇರುವ ಉದ್ಯೋಗಗಳು, ಅದ್ಭುತ ಪ್ರಗತಿ.
ಏನು ಮೀನ ರಾಶಿ, ನಿಮಗೂ ಅಷ್ಟೇ. ಚಂದ್ರ 3ನೇ ಮನೆ, ವಿಪರೀತ ಬಲ, ವಿಪರೀತ ಶಕ್ತಿ, ಯುದ್ಧ ತಂತ್ರ, CBI, CID, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಫ್ಯಾಕ್ಟ್ರಿ ಇಲಾಖೆ, ದೊಡ್ಡ ದೊಡ್ಡ ಗೋಡೌನ್ಗಳನ್ನ ನಿಭಾಯಿಸೋದು, ದೊಡ್ಡ ದೊಡ್ಡ ಮೆಷಿನರಿ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಲೇಬರ್ ಮ್ಯಾನೇಜ್ಮೆಂಟ್ಗಳನ್ನ ನಿಭಾಯಿಸ್ತಕ್ಕಂಥದ್ದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಎಂಪ್ಲಾಯೀಸ್ ಅನ್ನ ಸರಬರಾಜು ಮಾಡತಕ್ಕಂಥ ಒಂದು ವೃತ್ತಿ ಉದ್ಯೋಗ, ರಸ್ತೆ ಕಾಮಗಾರಿ, ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು, ಅಂತಹವುಗಳಲ್ಲೂ ಕೂಡ ತುಂಬಾ ಸಣ್ಣ ಮಟ್ಟದ ಕಾರ್ಮಿಕ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥವರಿಗೂ ಕೂಡ ಗೋಶಾಲಾ, ತುಂಬಾ ದೊಡ್ಡದಂತ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತಿಂಡಿ, ದೊಡ್ಡ ದೊಡ್ಡ ಹೋಟೆಲ್ ಉದ್ದಿಮೆ, ಅನ್ನ ತಯಾರಿಸ್ತಕ್ಕಂಥದ್ದು, ಇಂತಹ ಒಂದು ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿರೋರು ವಿಶೇಷ ಅಭಿವೃದ್ಧಿಯ ಸಂಕೇತದ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.